ನಮಸ್ಕಾರ ವೀಕ್ಷಕರೇ, ಫಾದರ್ ಮುಲ್ಲರ್ ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ದೀಪ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರವರ್ಕಾಡಿ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕ್ಷಯ ರೋಗ ಈ ವಿಚಾರದ ಕುರಿತು ಸಾಕಷ್ಟು ಮಾಹಿತಿಯನ್ನು ಪಡೆಯಲಿಕ್ಕಿದ್ದೇವೆ. ಈ ಮಾಹಿತಿಯನ್ನು ಕೊಡೋದಕ್ಕೆ ನಮಗೆ ಫಾದರ್ ಮುಲ್ಲರ್ ಆಸ್ಪತ್ರೆಯ ಶ್ವಾಸಕೋಶ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಶ್ರೀಶಂಕರ್ ಬಾಯರ್ ಇದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ವೀಕ್ಷಕರೇ, ಇವತ್ತಿನ ದಿನಗಳಲ್ಲಿ ನಾವು ಯಾರು ಯಾವ ಟೈಮ್ನಲ್ಲಿ ಅನಾರೋಗ್ಯಕ್ಕೆ ತುತ್ತಾಗ್ತಾರೆ ಅಂತ ಹೇಳೋದೇ ಕಷ್ಟ. ಕೆಲವೊಂದು ರೋಗದಿಂದ ಬಳಲ್ತಾ ಇದ್ರೆ, ಇನ್ನು ಕೆಲವೊಂದು ಕುಟುಂಬಗಳು ಕೂಡ ಇಂತಹ ಒಂದು ಸಾಂಕ್ರಾಮಿಕ ರೋಗದಿಂದ ಬಳಲ್ತಾ ಇರುತ್ತೆ. ಅಂತಹ ಒಂದು ರೋಗಗಳಲ್ಲಿ TB ಕ್ಷಯ ರೋಗ ಕೂಡ ಒಂದು. ಹಾಗಿದ್ರೆ ಈ ಕ್ಷಯ ರೋಗ ಬರಲಿಕ್ಕೆ ಕಾರಣ ಏನು, ಇದರ ಕಾರಣ ಪರಿಣಾಮ ಎಲ್ಲವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಯೋಣ. ಡಾಕ್ಟರ್, ಇವಾಗ ಮೊದಲಾಗಿ TB ಕ್ಷಯ ರೋಗ ಅಂದ್ರೆ ಏನು ಅಂತ. ನಮ್ಮ ಶ್ವಾಸಕೋಶಕ್ಕೆ ಒಂದಿಷ್ಟು ಇನ್ಫೆಕ್ಷನ್ಸ್ಗಳು ಆಗ್ತವೆ ಅಂತ ಹೇಳಿದರೆ, ನಂಜು ಅಂತ ಆಡು ಭಾಷೆಯಲ್ಲಿ ಹೇಳ್ತೀವಿ ನಾವು. ಸೊ ಅದರಲ್ಲಿ ತುಂಬ ಇನ್ಫೆಕ್ಷನ್ಸ್ ಆಗ್ಬೋದು. ಈಗ ಲಾಸ್ಟ್ ಟೈಮ್ ಕೋವಿಡ್ ಇನ್ಫೆಕ್ಷನ್ಸ್ ಅಂತ ಹೇಳ್ತಿದ್ರು, ಅದಕ್ಕೆ ಕೋವಿಡಿಂದಾಗಿ ನಿಮೋನಿಯಾ ಆಗೋದು. ನಿಮೋನಿಯಾ ಅಂತ ಹೇಳಿದರೆ ಶ್ವಾಸಕೋಶದಲ್ಲಿ ಇನ್ಫೆಕ್ಷನ್ ಆಗೋದಕ್ಕೆ ನಿಮೋನಿಯಾ ಅಂತ ಹೇಳ್ತೀವಿ. ಸೊ ಅದು ವೈರಸ್ಸಿಂದ ಆದರೆ ಅದಕ್ಕೆ ವೈರಲ್ ನಿಮೋನಿಯಾ ಅಂತ ಹೇಳ್ತೀವಿ. ಹಾಗೆ ಹಲವಾರು ಬೇರೆ ಬೇರೆ ಥರದ ಬ್ಯಾಕ್ಟೀರಿಯಾ, ವೈರಸ್, ಆ ಥರದ್ದು ತುಂಬ ಇನ್ಫೆಕ್ಷನ್ಸ್ ಮಾಡುವಂತಹ ಆರ್ಗ್ಯಾನಿಸಮ್ಸ್ ಇರ್ತವೆ. ಅದರಲ್ಲಿ ಒಂದು ಇಂಡಿಯಾದಲ್ಲಿ ತುಂಬ ಕಾಮನ್ ಆಗಿರುವಂತಹ ಬ್ಯಾಕ್ಟೀರಿಯಾ ಅಂತ ಹೇಳಿದರೆ TB. ಅದು ಮತ್ತೆ ಹರಡುವ ಚಾನ್ಸಸ್ ಜಾಸ್ತಿ ಇರೋದ್ರಿಂದಾಗಿ ಇದೊಂದು ಸಾಮಾಜಿಕ ಕಳಕಳಿ ಇರುವಂತಹ ಒಂದು ಕಾಯಿಲೆ ಆಗಿದೆ. ಸೊ ಹಾಗಾಗಿ ಇವತ್ತಿನ ಈ ವಿಶೇಷ ಕಾಯಿಲೆಯ ಬಗ್ಗೆ ಡಿಸ್ಕಸ್ ಮಾಡುವ. ಈಗ ಹೇಳಿದರೆ ಕೊರೋನಾ ಥರ ಇದೊಂದು ವೈರಸ್ಸಿಂದ ಬರುತ್ತೆ ಅಂತ. ಹಾಗಿದ್ರೆ ಇದು ಕೂಡ ಇದಕ್ಕೆ ಒಂದು ಬ್ಯಾಕ್ಟೀರಿಯಾ ಆ ಥರ ಏನಾದರೂ ಇದೆಯಾ? ಅಲ್ಲ, ಕೊರೋನಾ ಅಂತ ಹೇಳಿದರೆ ಅದು ವೈರಸ್ಸಿಂದ ಬರುವಂಥದ್ದು. ಇದು TB ಬ್ಯಾಕ್ಟೀರಿಯಾ. ಸೊ ಅಂದರೆ ರೋಗಾಣುಗಳಲ್ಲಿ ಒಂದೊಂದು ಡಿಫ್ರೆಂಟ್ ಟೈಪ್ಸ್ ಇರುತ್ತೆ, ವೈರಸ್ಸು, ಬ್ಯಾಕ್ಟೀರಿಯಾ, ಫಂಗಸ್ಸು, ಆ ಥರ. ಸೊ ಈ TB ಅಂತ ಹೇಳೋದು ಒಂದು ಬ್ಯಾಕ್ಟೀರಿಯಾ. ಸೊ ಅದು ಒಂದು ರೋಗಾಣು ಅಂತ ಹೇಳಿದ್ರೆ ರೋಗ ಬರುವಂತಹ ಒಂದು ಅಣು ತರಹದ ಒಂದು ಇದು. ಸೊ ಹಾಗಾಗಿ ಇದು ಯಾವಾಗ ನಮ್ಮ ಶರೀರದ ಒಳಗೆ ಹೋಗ್ತದೆ, ಯಾವಾಗ ಅದು ಶ್ವಾಸಕೋಶಕ್ಕೆ ಕಾಯಿಲೆಯನ್ನು ತರ್ತದೆ, ಅಂತಹ ಕಾಯಿಲೆಗೆ ನಾವು TB ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ. ಅಥವಾ ಕಾಯಿಲೆ ಬಂದಾಗ ಇದಕ್ಕೆ ನಾವು ಕ್ಷಯ ರೋಗ ಅಂತ ಹೇಳ್ತೀವಿ. ಇನ್ನು ಒಂದು ಟೈಮಲ್ಲಿ ಭಾರತದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಳಲ್ತಾ ಇದ್ರು TBಯಿಂದ. ಸೊ ಮುಂಚೆಗಿಂತ ಇವಾಗಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ? TB ಹೆಚ್ಚಾಗ್ತಾ ಇದೆಯಲ್ಲ, ಕಮ್ಮಿ ಆಗ್ತಾ ಇದೆಯಾ? ಅಂದರೆ ಮುಂಚೆಗೆ ತುಂಬ ಕಂಪೇರ್ ಮಾಡಿದರೆ ಇವಾಗ ಸ್ವಲ್ಪ ಕಡಿಮೆ ಆಗ್ತಿದೆ, ಆದರೆ ಫುಲ್ಲು ತುಂಬ ಕಮ್ಮಿ ಅಂತ ಹೇಳುವ ನಿಟ್ಟಿನಲ್ಲಿ ಇಲ್ಲ. ಅದು ಕೂಡ ಈಗ ನಾವು ಹೇಗೆ ನಮ್ಮ ಜೀವನ ಶೈಲಿ ಚೇಂಜ್ ಆಗ್ತಾ ಇರ್ತದೆ, ಅದು ಕೂಡ ಅದರ ಜೀವನ ಶೈಲಿ ಚೇಂಜ್ ಮಾಡ್ತಾನೆ ಇರ್ತದೆ. ಈಗ ಮುಂಚೆ ಆದರೆ ಈಗ ತುಂಬ ಕಡು ಬಡವರು, ಯಾರಿಗೆ ತುಂಬ ಊಟಕ್ಕೆ ಕಷ್ಟ ಆಗ್ತಾ ಇತ್ತು, ಅಂಥವರಲ್ಲಿ ಯಾರಿಗೆ ರೋಗ ನಿರೋಧಕ ಶಕ್ತಿ ತುಂಬ ಕಡಿಮೆ ಇತ್ತು, ಅಂದರೆ ಮುಂಚಿನ ಟೈಮಲ್ಲಿ ಬಡತನದಿಂದಾಗಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರ್ತಿತ್ತು, ಅವರಿಗೆ ಸರಿಯಾದ ಫುಡ್ ಸಿಗ್ತಾ ಇರಲಿಲ್ಲ, ಸರಿಯಾದ ಪ್ರೋಟೀನ್ ಸಿಗ್ತಾ ಇರಲಿಲ್ಲ. ಅಂತಹ ಒಂದು ಬಡ ರೋಗಿಗೆ ಈ ಥರದ ಕಾಯಿಲೆ ಬರ್ತಾ ಇತ್ತು, ಅದು ಮುಂಚೆ. ಈಗ ಬಡತನ ಸಿರಿತನ ಅಂತೇನಿಲ್ಲ, ಈಗ ಕಾಯಿಲೆಗಳು ಕೂಡ ಸ್ವಲ್ಪ ಚೇಂಜ್ ಆಗ್ತಾ ಇದ್ದಾವೆ. ಈಗ ತುಂಬ ಸಿರಿವಂತರಲ್ಲಿ ಕೂಡ ನಿಮಗೆ ಶುಗರ್ ಕಾಯಿಲೆ ಬರ್ತದೆ. ಸೊ ಯಾರಿಗೆ ತುಂಬ ಶುಗರ್ ಕಂಟ್ರೋಲ್ ಇರುವುದಿಲ್ಲ, ಅವರಲ್ಲಿ ಕೂಡ ರೋಗ ನಿರೋಧಕ ಕಾಯಿಲೆ ಶಕ್ತಿ ಕಡಿಮೆ ಇರ್ತದೆ, ಅಂಥವರಲ್ಲಿ ಕೂಡ TB ಇನ್ಫೆಕ್ಷನ್ಸ್ ಆಗ್ಬೋದು. ಇಲ್ಲ, ಕೆಲವರಲ್ಲಿ ಕ್ಯಾನ್ಸರ್ ಇರ್ತದೆ, ಕ್ಯಾನ್ಸರ್ ಬಂದಾಗ ಕೂಡ ಅವರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರ್ತದೆ. ಅಥವಾ ಕ್ಯಾನ್ಸರಿನ ಟ್ರೀಟ್ಮೆಂಟ್ ಕೊಡುವಂಥ ಸಂದರ್ಭದಲ್ಲಿ ಕೂಡ ಕೀಮೊಥೆರಪಿ ಆಗಲಿ ಅಂತ ಒಂದು ಕೊಡುವಾಗ ಕೂಡ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತದೆ, ಅಂಥವರಲ್ಲಿ ಕೂಡ TB ಬರ್ತದೆ. ಅದು ಬಿಟ್ಟು ಕೆಲವೊಂದು ವಾತ ಸಂಬಂಧ ಪ್ರಾಬ್ಲಮಿಗೆ ಅದರ ಟ್ರೀಟ್ಮೆಂಟೇ ಶರೀರದ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡುವಂಥದ್ದು, ಸ್ಟಿರಾಯ್ಡ್ಸು ಮತ್ತು ಬೇರೆ ಮದ್ದುಗಳೆಲ್ಲ ಇರ್ತದೆ. ಅಂತಹ ರೋಗಿ ಯಾರು ಈ ಥರ ಮದ್ದುಗಳನ್ನು ತಗೊಂಡು ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗಿರ್ತದೆ, ಅಂತಹ ಪೇಷಂಟ್ ಕೂಡ TB ಬರುವಂಥ ಚಾನ್ಸಸ್ ಇರ್ತದೆ. ಸೊ ಖಾಲಿ ಬಡವರಲ್ಲಿ ಮಾತ್ರ ಅಂತ ಮುಂಚೆ ಇರ್ತಿತ್ತು, ಈಗ ಎಲ್ಲ ಟೈಪಿನ ಜನರಲ್ಲಿ ಕೂಡ ಬರ್ತದೆ. ಇನ್ನು ಒಂದು ರೋಗ ಬರಲಿಕ್ಕೆ ನಮ್ಮ ಜೀವನ ಇರ್ಬೋದು, ಜೀವನ ಕ್ರಮ ಇರ್ಬೋದು, ಇಲ್ಲ ಆಹಾರ ಕ್ರಮ ಕಾರಣ ಆಗತ್ತೆ ಅಂತ ಹೇಳಿದ್ರೆ, ಹಾಗಿದ್ರೆ ಈ TB ಬರಲಿಕ್ಕೆ ಆಹಾರ ಕ್ರಮ ಕಾರಣ ಆಗತ್ತಾ? ಇದ್ರ ಜೊತೆಗೆ ಬೇರೆ ಏನೇನು ಕಾರಣಗಳಿವೆ ಅಂತ? ಇದು ನಮ್ಮ ಜೀವನ ಶೈಲಿ ಮತ್ತು ಆಹಾರದ ಕ್ರಮದಿಂದ ಬರುವಂಥ ಕಾಯಿಲೆ ಅಲ್ಲ. ಸೊ ಇದು ನಾರ್ಮಲಿ ಏನಾಗುತ್ತೆ ಅಂತ ಹೇಳಿದರೆ, ಯಾರಲ್ಲಿ ಸ್ವಲ್ಪ ರೋಗ ನಿರೋಧಕ ಶಕ್ತಿ ಕಡಿಮೆ ಇರ್ತದೆ, ಅದು ಅವರು ಆಹಾರದಲ್ಲಿ ಒಳ್ಳೆ ಪೌಷ್ಟಿಕಾಂಶ ಆಗಿರುವಂಥ ಆಹಾರವನ್ನು ತಗೊಳ್ಳದೇ ಇರುವಂಥದ್ದು ಇರ್ಬೋದು, ಅಂತಹ ಒಂದು ವ್ಯಕ್ತಿಯಲ್ಲಿ ಕೂಡ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿರ್ಬೋದು. ಆದರೆ ಅದು ಪ್ಯೂರಾಗಿ ಆಹಾರ ಪದ್ಧತಿಯಿಂದನೇ ಅಥವಾ ಜೀವನ ಶೈಲಿಯಿಂದ ಬರುವಂತಹ ಕಾಯಿಲೆ ಅಲ್ಲ. ಸೊ ಇದು ಬೇರೆಯವರಿಂದ ಹರಡುವಂಥ ಕಾಯಿಲೆ. ಸೊ ಹಾಗಾಗಿ
ಹರಡುವಂಥ ಕಾಯಿಲೆ ಇರುವಾಗ ನಮ್ಮ ರೋಗ ನಿರೋಧಕ ಶಕ್ತಿ ತುಂಬ ಚೆಂದ ಇದ್ದರೆ ಮಾತ್ರ ಅದು ಹರಡುವ ಪ್ರಕ್ರಿಯೆಯನ್ನು ನಾವು ಅಲ್ಲಿಗೆ ಬಂದ್ ಮಾಡಲಿಕ್ಕೆ ಆಗ್ತದೆ. ಸೊ ನಮ್ಮ ರೋಗ ನಿರೋಧಕ ಶಕ್ತಿ ತುಂಬ ಕಡಿಮೆ ಇದೆ, ಅದು ಕಾಯಿಲೆಯಿಂದನೂ ಕಡಿಮೆ ಆಗಿರ್ಬೋದು, ಇಲ್ಲ ತಗೊಳ್ಳುವಂತಹ ನಮ್ಮ ಆಹಾರ ಪದ್ಧತಿಯಿಂದ ಕೂಡ ಕಡಿಮೆ ಆಗಿರ್ಬೋದು. ಅಂಥ ಕಂಡೀಷನಲ್ಲಿ ಇದು ಬರ್ತದೆ. ಇಲ್ಲ ಇನ್ನು ಕೆಲವರಲ್ಲಿ ಏನಾಗುತ್ತೆ ಕೇಳಿದರೆ, ಕೆಲವು ಈ ದನಗಳಲ್ಲಿ ಕೂಡ TB ಇರ್ತದೆ, ಪ್ರಾಣಿಗಳಲ್ಲಿ ಕೂಡ ಇರ್ತದೆ. ಸೊ ಅದರ ಹಾಲು ತಗೊಳ್ಳುವಾಗ ಅಲ್ಲಿ ಅಂದರೆ ಅದಕ್ಕೆ ಅದು ಕಾಯಿಲೆ ಬರದೇ ಇರ್ಬೋದು, ಬಟ್ ಅದನ್ನು ನಾವು ತಗೊಳ್ಳುವಂಥ ಸಂದರ್ಭದಲ್ಲಿ ನಮಗೆ ಬರ್ತದೆ. ಅಂದರೆ ಈಗ ನಮ್ಮ ಕೆಲವರಿಗೆ ಹಸಿ ಹಾಲು ಕುಡಿಯುವ ಅಭ್ಯಾಸ ಇರ್ತದೆ, ಅಂದರೆ ದನದ ಹಾಲು ಕರೆದ ಕೂಡಲೇ ಹೋಗಿ ಅದನ್ನು ಲೋಟಕ್ಕೆ ಹಾಕಿ ಕುಡಿಯುವಂಥದ್ದು. ಸೊ ನಮ್ಮ ವೈದ್ಯಕೀಯ ಇದರಲ್ಲಿ ನಾವು ಅದನ್ನು ಬೇಡ ಅಂತಲೇ ಹೇಳ್ತೀವಿ, ಹಸಿ ಹಾಲನ್ನು ಕುಡಿಯೋದು ಒಳ್ಳೆಯದಲ್ಲ ಅಂತಲೇ ಹೇಳ್ತೀವಿ. ಯಾಕಂತೇಳಿದ್ರೆ ಕೆಲವೊಂದು ಪ್ರಾಣಿಗಳಿಂದ ಕೂಡ ಕಾಯಿಲೆಗಳು ಬರ್ತದೆ. ಸೊ ಅಂತಹ ಕಾಯಿಲೆಯಲ್ಲಿ ಕೂಡ TBಗಳು ಕೂಡ ಒಂದು ಮನುಷ್ಯನಿಗೆ ಬರ್ಬೋದು. ಸೊ ಈಗ ಯಾರಿಗೆ ನಿಮಗೆ ಇನ್ನೊಂದು ಮನುಷ್ಯನಿಂದನೇ ನಿಮಗೆ ಬರಬೇಕು ಅಂತ ಇರುವುದಿಲ್ಲ. ಸೊ ಪ್ರಾಣಿ ಈಗ ದನದ ಹಾಲಿನಲ್ಲಿ TB ಬಂದಿರ್ಬೋದು, ಅದನ್ನು ನಾವು ಕಾಯಿಸಿದಾಗ, ನಾವು ಯಾವಾಗ ಕಾಯಿಸಿ ಕುಡಿದಾಗ ಆ TB ಬ್ಯಾಕ್ಟೀರಿಯಾ ಸತ್ತೋಗ್ತದೆ, ಹಾಲಿನಲ್ಲಿರುವಂಥ TB ಬ್ಯಾಕ್ಟೀರಿಯಾ, ಅಥವಾ ಪ್ಯಾಸ್ಚರೈಸೇಷನ್ ಅಂತ ನಾವು ಹೇಳ್ತೀವಿ. ಸೊ ಅಂತ ಇದು ಮಾಡುವಾಗ ಅದು ಹೋಗ್ತದೆ. ಅದು ಇಲ್ಲ, ನಾವು ಹಸಿ ಹಾಲನ್ನು ಕುಡಿದಾಗ ಆ ದನಕ್ಕೆ TB ಬಂದಿದ್ದರೆ ಅದು ನಮಗೆ ಬರುವಂಥ ಚಾನ್ಸಸ್ ಕೂಡ ಇರ್ತದೆ. ಆವಾಗ ಅದು ಶ್ವಾಸಕೋಶದ TB ಅಲ್ಲ, ಅದು ನಾವು ಕುಡಿದಂಥ ಹಾಲು ನಮ್ಮ ಕರಳಿಗೆ ಹೋಗ್ತದೆ, ಕರಳಲ್ಲಿ TB ಆಗುವಂಥ ಚಾನ್ಸಸ್ ಇರ್ತದೆ. ಇದು ಆಹಾರ ಪದ್ಧತಿ. ಸೊ ಆಹಾರ ಪದ್ಧತಿ ಅಂತ ಬಂದಾಗ ಹಸಿ ಹಾಲು ಕುಡಿಯೋದ್ರಿಂದ TB ಬರ್ಬೋದು. ಸೊ ಆದಷ್ಟು ಹಾಲನ್ನು ಕಾಯಿಸಿ ಕುಡಿಯುವುದು ತುಂಬ ಉತ್ತಮವಾದಂಥ, ಅಥವಾ ಪ್ಯಾಸ್ಚರೈಸೇಷನ್ ಮಾಡಿ ಕುಡಿಯುವಂಥ ಹಾಲು ಒಳ್ಳೆಯದು. ಇಲ್ಲ ನಮ್ಮ ರೋಗ ನಿರೋಧಕ ಶಕ್ತಿ ತುಂಬ ಕಡಿಮೆ ಆಗೋದು ನಮ್ಮ ಆಹಾರ ಪದ್ಧತಿಯಿಂದ, ಸರಿಯಾದ ಪೌಷ್ಟಿಕಾಂಶ ತಿನ್ನೋದಿಲ್ಲ, ಬೇರೆ ಯಾವುದೋ ಒಂದು ಜಂಕ್ ಫುಡ್ ತಿಂತಾ ಇರೋದು, ಬೇಕಾಗುವಂಥ ಆಹಾರ ಒಂದು ತಿನ್ನೋದಿಲ್ಲ, ಅಂಥದ್ದೆಲ್ಲ ಇದ್ದರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆದರೆ ಕೂಡ ಬರ್ಬೋದು. ಸೊ ಆಹಾರಕ್ಕೆ ಲಿಂಕ್ ಈ ಥರ. ಹಾಗಿದ್ರೆ ಈ ಕ್ಷಯ ರೋಗದಲ್ಲಿ ಹಂತಗಳು ಆ ಥರ ಏನಾದರೂ ಇದೆಯಾ? ಹೇಗೆ? ಇಲ್ಲ, ಸ್ಟೇಜಸ್ ಅಂತ ಇರುವುದಿಲ್ಲ. ಅದು ನಿಮಗೆ ಈಗ ಕ್ಯಾನ್ಸರ್ ಆದರೆ ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3, ಸ್ಟೇಜ್ 4 ಅಂತ ಇರುತ್ತೆ. ಕ್ಷಯ ರೋಗದಲ್ಲಿ ಆ ಥರ ಇರುವುದಿಲ್ಲ. ಆದರೆ ಇದರಲ್ಲಿ ಟ್ರೀಟ್ಮೆಂಟಲ್ಲಿ ತುಂಬ ಬಗೆಗಳಿರ್ತದೆ. ಅಂದರೆ ಡ್ರಗ್ ಸೆನ್ಸಿಟಿವ್ TB ಮತ್ತು MDR TB, XDR TB ಅಂತೆಲ್ಲ ಇರ್ತದೆ. ಅಂದರೆ ಈಗ ಕೆಲವೊಂದು ಈಗ ನೀವು ಮಕ್ಕಳನ್ನು ತಗೊಂಡ್ರೆ, ಶಾಲೆ ಮಕ್ಕಳು ಅಥವಾ ಯಾರಾದರೂ, ಒಬ್ಬನಿಗೆ 2 ಪೆಟ್ಟು ಕೊಟ್ಟರೆ ನೋವಾಗ್ತದೆ, ಇನ್ನೊಬ್ಬನಿಗೆ 10 ಪೆಟ್ಟು ಕೊಟ್ಟರೆ ನೋವಾಗ್ತದೆ, ಇನ್ನೊಂದು 20 ಪೆಟ್ಟು ಕೊಟ್ಟರೆ ಒಬ್ಬನಿಗೆ ತಾಗೋದೇ ಇಲ್ಲ. ಸೊ ಆ ಥರದ್ದು ಮಕ್ಕಳಲ್ಲಿ ಕೂಡ ಡಿಫ್ರೆಂಟ್ ವಿಧಗಳು. ಸೊ TB ಬ್ಯಾಸಿಲಸ್ ಕೂಡ ಅದೇ ಥರ ಇರ್ತದೆ. ಒಬ್ಬರಿಗೆ ಒಂದು ಮಾತ್ರೆ ತಾಗ್ತದೆ, ಇನ್ನೊಂದಕ್ಕೆ ಅದು ಮಾತ್ರೆ ತಾಗೋದೇ ಇಲ್ಲ. ಅದರ ಬೇಸಿಸ್ ಮೇಲೆ ನಾವು ಡಿವೈಡ್ ಮಾಡ್ತೀವಿ. ಈಗ ಹಂತಗಳು ಬೇರೆ ಇಲ್ಲ ಅಂದರೆ ಅದು ಟ್ಯಾಬ್ಲೆಟಲ್ಲಿ ಯಾಕೆ ಚೇಂಜ್ ಮಾಡ್ತಾರೆ? ಟ್ಯಾಬ್ಲೆಟ್ ಯಾವುದು ಕೆಲಸ ಮಾಡ್ತದೆ ಅದ್ರ ಮೇಲೆ ಕೊಡ್ತೀವಿ. ಅಂದರೆ ಈಗ ನಮ್ಮಲ್ಲಿ 4 ಮೆಡಿಸಿನ್ಸ್ ಬರ್ತದೆ TBಗೆ. ಸೊ ಐಸೋನಿಯಾಸಿಡ್, ರಿಫ್ಯಾಂಪಿಸಿನ್, ಇಥಾಂಬ್ಯುಟಲ್, ಪ್ಯಾರಾಸಿನಮೈಡ್ ಅಂತ 4 ಮಾತ್ರೆಗಳು ಬರ್ತದೆ. ಇದು ತುಂಬ ಕಾಮನ್ ಆಗಿ ಕೊಡುವಂತಹ ಮಾತ್ರೆ. ಸೊ ಈ 4 ಮಾತ್ರೆಗೆ ನಿಮ್ಮಲ್ಲಿರುವ TB ಬ್ಯಾಕ್ಟೀರಿಯಾಗಳು ಈ 4 ಮಾತ್ರೆ ಅದರ ಮೇಲೆ ಕೆಲಸ ಮಾಡ್ತದೆ ಅಂದರೆ ಅದು ಡ್ರಗ್ ಸೆನ್ಸಿಟಿವ್ TB ಅಂತ. ಅಂದರೆ ನಾವು ಕೊಡುವಂಥ ಮಾತ್ರೆ ಅದಕ್ಕೆ ಕೆಲಸ ಮಾಡ್ತದೆ, ಅದಕ್ಕೆ ಅದು ಡ್ರಗ್ ಸೆನ್ಸಿಟಿವ್ TB. ಆವಾಗ ಟ್ರೀಟ್ಮೆಂಟ್ ಜಾಸ್ತಿ ಟೈಮ್ ಇರೋದಿಲ್ಲ, 6 ತಿಂಗಳು ಮಾತ್ರ. ಇನ್ನೊಂದು ಡ್ರಗ್ ರೆಸಿಸ್ಟೆಂಟ್ TB ಅಂತ ಬರ್ತದೆ. ಅಂದರೆ ನಾವು TB ಮದ್ದು ಶುರು ಮಾಡೋಕ್ಕಿಂತ ಮುಂಚೆ ಕೊಡುವಂಥ ಮಾತ್ರೆ ಅದಕ್ಕೆ ತಾಗ್ತದ ಇಲ್ವ ಅಂತ ನೋಡಿ ಕೊಡಬೇಕು. ಈಗ ಕೆಲವು ಟೈಮ್ TB ಇದೆ, ನೀವು 6 ತಿಂಗಳು 8 ತಿಂಗಳು ಮದ್ದು ತಗೊಳ್ತಾನೆ ಇರ್ತೀರಿ, ಆದರೂ ಕೂಡ ಕಾಯಿಲೆ ವಾಸಿ ಆಗೋದಿಲ್ಲ. ಆಮೇಲೆ ವಾಪಸ್ ಟೆಸ್ಟ್ ಮಾಡಿದಾಗ ಗೊತ್ತಾಗ್ತದೆ ತಗೊಳ್ಳುವ ಮದ್ದು ಕೆಲಸನೇ ಮಾಡೋದಿಲ್ಲ, ಆವಾಗ 6 ತಿಂಗಳು ತೊಗೊಂಡಿದ್ದು ವೇಸ್ಟ್ ಆಗ್ತದಲ್ಲ. ಸೊ ಹಾಗೆ ಟ್ರೀಟ್ಮೆಂಟ್ ಕೊಡುವ ಮುಂಚೆ ಫಸ್ಟ್ ಟೆಸ್ಟ್ ಮಾಡ್ತಾರೆ, ಕೊಡುವಂಥ ಮದ್ದು ಅದಕ್ಕೆ ಕೆಲಸ ಮಾಡ್ತದ ಇಲ್ವ ಅಂತ. ಸೊ ಅದಕ್ಕೆ ಕೆಲಸ ನಮ್ಮಲ್ಲಿರೋ 4 ಟ್ಯಾಬ್ಲೆಟಿಗೆ ಅದು ಕೆಲಸ ಮಾಡ್ತದೆ ಅಂದರೆ ಅದು ಡ್ರಗ್ ಸೆನ್ಸಿಟಿವ್ TB ಅಂತ. ಆದರೆ ಕೆಲವೊಂದು TB ಕಾಯಿಲೆಯಲ್ಲಿ ಈ 4 ಮಾತ್ರೆಗಳಲ್ಲಿ 1-2 ಮಾತ್ರೆಗಳು ಕೆಲಸ ಮಾಡುವುದಿಲ್ಲ. ಅಂಥ ಸಂದರ್ಭ ಬಂದಾಗ ಅದನ್ನು ನಾವು MDR TB ಅಂತ ಹೇಳ್ತೀವಿ, ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ TB. ಆವಾಗ ನಾವು ಮಾತ್ರೆಗಳ ವಿಧಾನವೂ ಚೇಂಜ್ ಆಗುತ್ತೆ, ಕೊಡುವಂಥ ಮಾತ್ರೆಯೂ ಕೂಡ ಚೇಂಜ್ ಆಗುತ್ತೆ, ಕೊಡುವಂತಹ ಕಾಲಮಿತಿ ಕೂಡ ಚೇಂಜ್ ಆಗುತ್ತೆ. ಈಗ 6 ತಿಂಗಳಲ್ಲಿ ಇರುವಂಥ ಟ್ರೀಟ್ಮೆಂಟ್ 1 ವರ್ಷದವರೆಗೆ ಹೋಗ್ಬೋದು, ಕೆಲವರಿಗೆ 1.5 ವರ್ಷದವರೆಗೆ ಹೋಗ್ಬೋದು, ಕೆಲವರಿಗೆ 2 ವರ್ಷದವರೆಗೂ ಹೋಗ್ಬೋದು. ಹಾಗೆ ಸೊ ಡ್ರಗ್ ಸೆನ್ಸಿಟಿವ್ TB ಅಂತ ಹೇಳಿದರೆ ಅದು ಸ್ವಲ್ಪ ಪಾಪದ TB ಇರೋದ್ರಲ್ಲಿ. ಡ್ರಗ್ ರೆಸಿಸ್ಟೆಂಟ್ ಇನ್ನೊಂದು XDR ಅಂತ ಹೇಳಿದ್ರಲ್ಲಿ ಅದು ಸ್ವಲ್ಪ ಕಷ್ಟಕರವಾದಂಥ TB. ಅದು ಟ್ರೀಟ್ಮೆಂಟು ಅಷ್ಟು ಈಸಿ ಆಗೋದಿಲ್ಲ, ಮಾತ್ರೆಗಳು ಎಲ್ಲ ಕಡೆಯೂ ಸಿಕ್ಕುವುದಿಲ್ಲ. ಸೊ ಹಾಗಾಗಿ ಅದು ಈ ಥರ ವಿಧಾನವಾಗಿ ನಾವು ಡಿವೈಡ್ ಮಾಡ್ಬೋದು, ಡ್ರಗ್ ಸೆನ್ಸಿಟಿವ್, ಡ್ರಗ್ ರೆಸಿಸ್ಟೆಂಟ್ TB ಅಂತ ಮಾಡ್ಬೋದು. ಓಕೆ.
ಈಗ ಕ್ಷಯರೋಗದ ಸಾಮಾನ್ಯವಾಗಿ ಅಂದರೆ ಜಾಸ್ತಿ ಕೆಮ್ಮು ಇದ್ದರೆ 2-3 ವಾರಗಳ ನಿರಂತರ ಕೆಮ್ಮಿನಿಂದಾಗಿ ಅದು ಕ್ಷಯರೋಗ ಅಂತ ಹೇಳ್ಬೋದು. ಹಾಗಿದ್ರೆ ಇದ್ರ ಜೊತೆಗೆ ಬೇರೆ ಏನೆಲ್ಲ ಲಕ್ಷಣಗಳಿರುತ್ತೆ ಅಂತ? ಅಂದರೆ ಈಗ ಮುಂಚೆ ಎಲ್ಲ ಕೆಮ್ಮ ಬಂದರೆ ಒಂದು ವಾರದಲ್ಲಿ ವಾಸಿ ಆಗ್ತಾಯಿತ್ತು. ಈಗ ಕೆಮ್ಮ ಬಂದರೆ 1 ತಿಂಗಳಾದರೂ ವಾಸಿ ಆಗೋದಿಲ್ಲ. ಸೊ ಹಾಗೆ ಕೆಮ್ಮದಲ್ಲಿ ಕೂಡ ಡಿಫ್ರೆಂಟ್ ಟೈಪ್ಸ್ ಇರ್ತದೆ. ಸೊ ಎಲ್ಲ ಕೆಮ್ಮನ್ನು ಟಿ ಬಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಹಾಗಂತ ಟಿ ಬಿ ಅಲ್ಲ ಅಂತಲೂ ಹೇಳಲಿಕ್ಕೆ ಆಗೋದಿಲ್ಲ. ಸೊ ನಮ್ಮ ಭಾರತ ದೇಶದಲ್ಲಿ ಟಿ ಬಿ ತುಂಬ ಕಾಮನ್ ಆಗಿದೆ ಒಂದು. ಎರಡನೇದು, ನಮ್ಮ ಸರ್ಕಾರ ಕೂಡ ಆದಷ್ಟು ಬೇಗ ಈ ಟಿ ಬಿನ ಇಂಡಿಯಾದಿಂದ ಓಡಿಸಬೇಕಂತ ಅವರು ಕೂಡ ಪ್ರಯತ್ನದಲ್ಲಿದ್ದಾರೆ. ಹಾಗಾಗಿ ತುಂಬ ಅನುದಾನಗಳನ್ನೆಲ್ಲ ಕೊಡ್ತಾ ಇದ್ದಾರೆ ಟಿ ಬಿ ಟ್ರೀಟ್ಮೆಂಟ್ ಮಾಡಲಿಕ್ಕೆ. ಸೊ ಹಾಗಾಗಿ ಇದರ ಒಂದು ಸಿಂಪ್ಟಮ್ಸ್, ಇದರ ಒಂದು ಏನೇನು ಲಕ್ಷಣಗಳಂತ ಹೇಳಿದರೆ, ಯಾವುದೇ ಕೆಮ್ಮ 2 ವಾರದಕ್ಕಿಂತ ಜಾಸ್ತಿ ಇದ್ದರೆ ಟಿ ಬಿ ಅಂತ ಅಂದ್ಕೊಳ್ಬಹುದು. ಅದೇ ಟಿ ಬಿ ಅಂತಲೇ ಅಲ್ಲ, ಆವಾಗ ಟಿ ಬಿ ಒಂದು ತಲೆಗೆ ಬರಬೇಕು. ಆವಾಗ ಒಂದು, ಅದರ ಜೊತೆಗೆ ಹಸಿವೆ ಕಡಿಮೆ ಆಗ್ತದೆ, ಇನ್ನು ಅದರ ಜೊತೆಗೆ ತೂಕ ಕೂಡ ಕಡಿಮೆ ಆಗ್ತದೆ. ಅಂದರೆ ಈಗ ಸ್ವಲ್ಪ ದಪ್ಪ ಇರ್ತಾರೆ, ಅವ್ರಿಗೆ ಟಿ ಬಿ ಬಂತು ಅಂತ ಹೇಳಿದರೆ ತುಂಬ ಸ್ಲಿಮ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹೌದು, ಆವಾಗ ಅಂದ್ಕೊಳ್ತಾರೆ ನನ್ನ ಬಟ್ಟೆ ಎಲ್ಲ ಸ್ವಲ್ಪ. ಸೊ ತೂಕ ಕಡಿಮೆ ಅಂದರೆ ಎಲ್ಲರೂ ಹೋಗಿ ತೂಕ ಮೆಷರ್ ಮಾಡ್ತಾ ಇರೋದಿಲ್ಲ. ಹೇಗೆ ತೂಕ ಕಡಿಮೆ ಆಗೋದು ಗೊತ್ತಾಗೋದು ಅಂತ ಹೇಳಿದ್ರೆ, ಹಾಕೊಳ್ಳುತ್ತಿರುವಂತಹ ಬಟ್ಟೆ ಸಡಿಲ ಆಗಲಿಕ್ಕೆ ಶುರುವಾಯಿತು ಅಂತ ಹೇಳಿದರೆ ತೂಕ ಕಡಿಮೆ ಆಗ್ತಿದೆ ಅಂತ ಲೆಕ್ಕ, ಆಯಿತಾ. ಸೊ ಹಾಗಾಗಿ ಇಲ್ಲ ಬೆಲ್ಟ್ ಸೈಜು ಚಿಕ್ಕದಾಗ್ತಾ ಬಂದಾಗೆ, ಮುಂಚೆ ಒಂದು ಬೆಲ್ಟ್ ಸೈಜ್ ಇರ್ತದೆ, ಈಗ ಚಿಕ್ಕದಾಗ್ತಿದೆ, ಹಾಕೊಳ್ಳುವ ಬಟ್ಟೆಗಳು ಸಡಿಲ ಆಗ್ತಿದೆ, ಇದರ ಅರ್ಥ ತೂಕ ಕಡಿಮೆ ಆಗ್ತಿದೆ ಅಂತ. ಮೆಜರ್ ಎಲ್ಲರೂ ಮಾಡಲಿಕ್ಕೆ ಹೋಗೋದಿಲ್ಲ. ಸೊ ತೂಕ ಕಡಿಮೆ ಆಗೋದು, ಹಸಿವೆ ಕಡಿಮೆ. ಮುಂಚೆ ಸಾರಿ 3-4 ದೋಸೆ ತಿಂತಾರೋ, ಈಗ 1 ಅಥವಾ 2 ದೋಸೆ ಇಲ್ಲ ದೋಸೆನೇ ತಿನ್ನು ಬೇಡ ಅಂತ ಫೀಲ್ ಆಗುವಂಥ. ಸೊ ಹಸಿವೆ ಕಡಿಮೆ ಆಗೋದು, ತೂಕ ಕಡಿಮೆ ಆಗೋದು, ಕೆಮ್ಮ ಬರುವಂಥದ್ದು, ಮತ್ತು ಜ್ವರ ಬರುವಂಥದ್ದು. ಅಂದರೆ ನಿಮಗೆ ತುಂಬ ಜ್ವರ ಅಂತಲ್ಲ, ಚಳಿ ಆಗೋ ಥರ ಜ್ವರ ಅಲ್ಲ, ಸಣ್ಣದಾಗಿ ಲೈಟಾಗಿ ಒಂಥರ ಮೈ ಬೆಚ್ಚಗಾದಂಗೆ ಆಗೋದು. ಅದು ಸಂಜೆ ಹೊತ್ತಿಗೆ, ರಾತ್ರಿ ಹೊತ್ತಿಗೆ ಸ್ವಲ್ಪ ಜಾಸ್ತಿ ಬೆಚ್ಚಗಾದಾಗೆ ಅನಿಸೋದು. ಸೊ ಸಂಜೆ ಜ್ವರ ಬರುವಂಥದ್ದು, ಕೆಮ್ಮ 2 ವಾರದಕ್ಕಿಂತ ಜಾಸ್ತಿ ಇದ್ದರೆ, ಅಥವಾ ಅದರ ಜೊತೆ ಹಸಿವೆ ಕಡಿಮೆ, ತೂಕ ಕಡಿಮೆ ಎಲ್ಲ ಇದ್ದರೆ ನಾವು ಇದು ಶ್ವಾಸಕೋಶದ ಟಿ ಬಿ ಇರಬಹುದು ಅಂತ. ಅಥವಾ ಕಫದಲ್ಲಿ ಕೆಲವರಿಗೆ ರಕ್ತ ಬರುವಂಥ ಚಾನ್ಸಸ್ ಕೂಡ ಇರ್ತದೆ. ಅಂಥ ಚಾನ್ಸಸಲ್ಲಿ ಕೂಡ ಕಫದಲ್ಲಿ ಇದು ಶ್ವಾಸಕೋಶದಲ್ಲಿ ಟಿ ಬಿ ಆಗಿರಬಹುದು ಅಂತ ಹೇಳ್ತೀವಿ. ಇದು ಟಿ ಬಿಯ ಲಕ್ಷಣ ಹಸಿವೆ ಕಡಿಮೆ, ತೂಕ ಕಡಿಮೆ, ಸಂಜೆ ಜ್ವರ ಬರೋದು. ಇದು ಟಿ ಬಿ ಶರೀರದಲ್ಲಿ ಎಲ್ಲಿ ಬೇಕಾದರೂ ಆಗ್ಬೋದು, ತಲೆಯಿಂದ ಬುಡದವರೆಗೂ ಕೂಡ ಟಿ ಬಿ ಆಗ್ಬೋದು. ಅದರ ಲಕ್ಷಣ ಮೇಯ್ನಾಗಿ ಜ್ವರ, ಹಸಿವೆ ಕಡಿಮೆ, ತೂಕ ಕಡಿಮೆ. ಶ್ವಾಸಕೋಶದಲ್ಲಿ ಆದರೆ ಕೆಮ್ಮ ಬರ್ತದೆ, ಅದರ ಜೊತೆ ಕಫದಲ್ಲಿ ಸ್ವಲ್ಪ ರಕ್ತ ಬರ್ಬೋದು. ಅದೇ ನಿಮ್ಮ ಮೆದುಳಲ್ಲಿ ಟಿ ಬಿ ಆಯಿತು ಅಂತ ಹೇಳಿದರೆ ಹಸಿವೆ ಕಡಿಮೆ, ತೂಕ ಕಡಿಮೆ, ಜ್ವರ, ಅದರ ಜೊತೆಗೆ ಸ್ವಲ್ಪ ಫಿಟ್ಸ್ ಬಂದಂಗೆ ಆಗೋದು, ಇಲ್ಲ ತಲೆ ಸಿಕ್ಕಾಪಟ್ಟೆ ನೋವಾದಂಗೆ ಆಗೋದು, ಇಲ್ಲ ಕೆಲವರಿಗೆ ವಾಂತಿ ಬಂದಂಗೆ ಆಗ್ತದೆ, ಕಣ್ಣು ಸರಿಯಾಗಿ ಕಾಣದೇ ಇರ್ಬೋದು, ತಲೆ ಚಕ್ಕರ್ ಬಂದಂಗೆ ಆಗೋದು, ಫಿಟ್ಸ್ ಬರ್ತದೆ ಕೆಲವರಿಗೆ. ಇನ್ನು ಕೆಲವರಿಗೆ ತುಂಬ ತಲೆನೋವು ಬರೋದು, ಲಾಂಗ್ ಟೈಮಿಂದ ತಲೆನೋವು ಅಂತಿರ್ತಾರೆ, ತೂಕ ಕಡಿಮೆ, ಹಸಿವೆ ಕಡಿಮೆ, ಜ್ವರ ಬರ್ತಾ ಉಂಟು, ವಾಂತಿ ಬರ್ತಾ ಇದೆ. ಇದಕ್ಕೆ ಟಿ ಬಿ ಮೆನಿಂಜೈಟಿಸ್ ಅಂತ ಹೇಳ್ತೀವಿ. ಅದು ಬ್ರೈನಲ್ಲಿ ಟಿ ಬಿ ಇನ್ಫೆಕ್ಷನ್ ಆಗ್ಬೋದು. ಅದು ಬಿಟ್ಟು ಎಲ್ಲಿ ಬೇಕಾದರೂ ಆಗ್ಬೋದು, ಕಿಡ್ನಿಲೂ ಆಗ್ಬೋದು, ಮೂತ್ರಕೋಶದಲ್ಲೂ ಕೂಡ ಆಗ್ಬೋದು, ಹೊಟ್ಟೆ ಕರುಳಲ್ಲಿ ಟಿ ಬಿ ಕೂಡ ಆಗ್ಬೋದು. ಸೊ ಹಾಗಾಗಿ ಟಿ ಬಿ ಅಂತ ಹೇಳಿದರೆ ಅದೊಂಥರ ಎಲ್ಲಿ ಬೇಕಾದರೂ ಇರ್ತದೆ, ಎಲ್ಲಿ ಬೇಕಾದರೂ ಕಾಯಿಲೆ ಮಾಡ್ಬೋದು. ಹಾಗಿದ್ರೆ ಈ ಒಂದು ರೋಗ ಯಾರಿಗೆ ಜಾಸ್ತಿ ಎಫೆಕ್ಟ್ ಆಗುತ್ತೆ? ಅದೇ, ಸೊ ಈಗ ಬಂದಾಗ ಯಾರಿಗೆ ಯಾವುದೇ, ಈಗ ಒಬ್ಬರು ರೋಗಿಗಳು ನನಗೆ ಹಸಿವೆ ಕಡಿಮೆ ಆಗ್ತದೆ, ತೂಕ ಕಡಿಮೆ ಆಗ್ತದೆ, ನಮ್ಮ ತಲೆಗೆ ಫಸ್ಟ್ ಬರೋದು ಟಿ ಬಿ, ಎಲ್ಲಿ ಬೇಕಾದರೂ ಇರು. ಮತ್ತೆ ನಾವು ಕೇಳ್ತೀವಿ ಒಂದೊಂದೇ ಲಕ್ಷಣಗಳನ್ನು. ಯಾರಿಗೆ ಬರ್ಬೋದು ಅಂತ ಹೇಳಿದರೆ, ಯಾರಲ್ಲಿ ರೋಗ ನಿರೋಧಕ ಶಕ್ತಿ ಯಾವಾಗ ಕಡಿಮೆ ಇರ್ತದೆ. ಈ ಟಿ ಬಿ ಅಂತ ಹೇಳಿದರೆ ನಮ್ಮ ಈಗ ದೇಶದ ಒಳಗೆ ಬರುವಂಥ ಒಂದು ಟೆರರಿಸ್ಟ್ ಥರ ಇರ್ಬೋದು, ಹಾಗೆ ಅಂದ್ಕೊಂಡು ನಮ್ಮ ಶರೀರದಲ್ಲಿ ಕೂಡ ಒಂದಿಷ್ಟು ಸೈನಿಕರು ಇರ್ತಾರೆ, ಅವರೆಲ್ಲ ಗನ್ ಹಿಡ್ಕೊಂಡು ರೆಡಿ ಇರ್ತಾರೆ, ಯಾರು ಟೆರರಿಸ್ಟ್ ಬಂದರೆ ಹೊಡೆಯುವ ಅಂತ. ಸೊ ಅದೇ ಥರ ನಮ್ಮ ಶರೀರದಲ್ಲಿ ತುಂಬಗಳು ಸೈನಿಕರಿದ್ದಾರೆ, ಬಿಳಿ ರಕ್ತ ಕಣಗಳಲ್ಲಿ ತುಂಬ ಬಗೆಗಳಿರ್ತವೆ, ಅವೆಲ್ಲ ಈ ಥರ ಫೈಟ್ ಮಾಡುವ. ಇದಕ್ಕೆ ನಮ್ಮ ರೋಗ ನಿರೋಧಕ ಶಕ್ತಿ ಅಂತ ಹೇಳ್ತಾರೆ ನಾವು ನಾರ್ಮಲಾಗಿ. ಹೊರಗಡೆಯಿಂದ ಬರುವವರು ಯಾರು? ಬ್ಯಾಕ್ಟೀರಿಯಾಗಳು, ವೈರಸ್ಗಳು, ಫಂಗಸ್ಗಳು, ಇವೆಲ್ಲ ಹೊರಗಡೆಯಿಂದ ಬರುವವು. ಸೊ ಅಂಥವ್ರು ಬಂದಾಗ ನಮ್ಮ ಶರೀರದಲ್ಲಿ ಇರ್ತದೆ ರೋಗ ನಿರೋಧಕ ಶಕ್ತಿ, ಒಳ್ಳೆ ರೀತಿ ಫೈಟ್ ಮಾಡಿ. ಯಾವಾಗ ನಮ್ಮ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತದೆ, ಫಾರ್ ಎಕ್ಸಾಂಪಲ್ ಈಗ ನೀವು ಸರಿಯಾಗಿ ಊಟ ತಿಂಡಿ ಮಾಡೋದಿಲ್ಲ, ಪೌಷ್ಟಿಕ ಆಹಾರಗಳನ್ನು ಸೇವನೆ ಮಾಡೋದಿಲ್ಲ, ಪ್ರೋಟೀನ್ ಒಳ್ಳೆಯ ಬಗೆ ಇರುವಂತಹ ಆಹಾರಗಳನ್ನು ತಗೊಳ್ಳೋದಿಲ್ಲ, ಮೊಟ್ಟೆ, ಹಾಲು, ತರಕಾರಿಗಳೆಲ್ಲ ತುಂಬ ಕಡಿಮೆ, ಪೌಷ್ಟಿಕಾಂಶನೇ ಇಲ್ಲ, ತುಂಬ ಸಪೂರ ಇರ್ತದೆ, ಎಂಥದ್ದು ಆಹಾರ ತಿನ್ನುವುದಿಲ್ಲ, ಅಂಥ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದರೆ ಅಂಥ ಮಕ್ಕಳಲ್ಲಿ ಕೂಡ ಬರ್ಬೋದು, ದೊಡ್ಡವರಲ್ಲಿ ಕೂಡ ಬರ್ಬೋದು. ಇಲ್ಲ ಎಕ್ಸ್ಟ್ರೀಮ್ ಏಜ್ ಗ್ರೂಪ್ಸ್, ತುಂಬ ವಯಸ್ಸಾದವರು, ಅವರಿಗೂ ಕೂಡ ರೋಗ ನಿರೋಧಕ ಶಕ್ತಿ ಕಡಿಮೆ ಇರ್ಬೋದು, ಅಂಥವರಲ್ಲಿ ಕೂಡ ಬರ್ಬೋದು.
ಇಲ್ಲ ಶುಗರ್, ಯಾರಿಗೆ ತುಂಬ ಶುಗರ್ ಕಂಟ್ರೋಲೇ ಇರುವುದಿಲ್ಲ, ನಿಮಗೆ ಡಯಾಬಿಟಿಸ್ ಇರ್ತದೆ, ಮಧುಮೇಹ ಕಾಯಿಲೆ ಕಂಟ್ರೋಲಲ್ಲೇ ಇರುವುದಿಲ್ಲ, ಅಂಥವರಿಗೂ ಕೂಡ ರೋಗ ನಿರೋಧಕ ಶಕ್ತಿ ಕಡಿಮೆ ಇರ್ತದೆ. ಇನ್ನು ಬಿಟ್ಟು ಕೆಲವೊಂದು ಮಾತ್ರೆಗಳು, ನೀವು ಯಾವುದಾದ್ರು ಒಂದು ಕಾಯಿಲೆಗೆ, ವಾತ ಸಂಬಂಧ ಕಾಯಿಲೆಗೆ ಸ್ಟಿರಾಯ್ಡ್ ತಗೊಳ್ತಾ ಇರ್ತೀರಿ, ಇಲ್ಲ ಕ್ಯಾನ್ಸರಿಗೆ ಕೀಮೊಥೆರಪಿ, ಇದರಿಂದಾಗಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗೋದು, ಇದು ಟ್ರೀಟ್ಮೆಂಟಿಂದ ಕಡಿಮೆ ಆಗೋದು. ಅಂಥ ಕಾಯಿಲೆಯಲ್ಲಿ ಕೂಡ TB ಬರುವಂಥ ಚಾನ್ಸಸ್ ಇರ್ತದೆ. ಸೊ ಯಾವಾಗ ನಮ್ಮ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತದೆ ಆವಾಗ TB ಬರ್ಬೋದು. ಓಕೆ, ಒಂದು ಸಾಮಾನ್ಯ ಪ್ರಶ್ನೆ ಅಂದರೆ ರೋಗ ನಿರೋಧಕ ಶಕ್ತಿ ಅಂತ ಹೇಳಿದರೆ ಅದು ಕಡಿಮೆ ಆಗಿದೆ ಅಂತೇಳಿ ಒಬ್ಬ ವ್ಯಕ್ತಿಗೆ ಹೇಗೆ ಗೊತ್ತಾಗ್ತದೆ ಅಂತ? ಇಲ್ಲ, ಅದು ಗೊತ್ತಾಗಲಿಕ್ಕೆ ಅಂತೇಳಿ ಸಪ್ರೇಟ್ ಇಲ್ಲ. ಅದು ನಾವು ಚೆನ್ನಾಗಿ, ಈಗ ನಮಗೆ ಒಂದು ವೆಲ್ ಬೀಯಿಂಗ್ ಫೀಲಿಂಗ್ ಇರ್ತದೆ, ಊಟ ತಿಂಡಿ ಚೆಂದ ಮಾಡ್ತಾ ಇದ್ದೇನೆ, ನನಗೆ ಫಿಟ್ ಆಗಿರ್ತೇನೆ ಅಂತಿದ್ದರೆ ಅಂಥವರಲ್ಲಿ ಓಕೆ, ರೋಗ ನಿರೋಧಕ ಶಕ್ತಿ ಚೆನ್ನಾಗಿರ್ತದೆ. ಇಲ್ಲ, ಒಂದೊಂದೇ ಸಿಮ್ಟಮ್ಸ್ ಸ್ಟಾರ್ಟ್ ಆಗ್ತಾ ಇದ್ರೆ ಇಮ್ಯುನಿಟಿ ಡೌನ್ ಆಯ್ತು ಅಂತಾನೆ. ಈಗ ಸಡನ್ನಾಗಿ ಎಲ್ಲರಿಗೂ ವರ್ಷಕ್ಕೆ 1-2 ಸಲ ಕೆಮ್ಮ ಶೀತ ಬರ್ಬೋದು, ಪದೇ ಪದೇ ಕೆಮ್ಮ ಶೀತನೇ ಬರ್ತಾ ಇದೆ, ಕೆಮ್ಮ ಶೀತ ಜ್ವರ ಪದೇ ಪದೇ ಬರ್ತಾ ಇದ್ದಾಗ ಅವಾಗ ಅಂದ್ಕೊಳ್ಬೇಕು, ಓಕೆ ನನ್ನ ಇಮ್ಯುನಿಟಿ ಸ್ವಲ್ಪ ಕಮ್ಮಿ ಆಗ್ತಿರ್ಬೋದು. ಸ್ವಲ್ಪ ಏನಾದರೂ ಜ್ವರ ಬಂತಂದರೆ ಇಮಿಡಿಯೇಟಾಗಿ ನನಗೆ ಶ್ವಾಸಕೋಶ ಬೇಗ ಅಟ್ಯಾಕ್, ಆವಾಗೆಲ್ಲ ರೋಗ ನಿರೋಧಕ ಶಕ್ತಿ ಕಡಿಮೆ ಅಂತ. ಬಟ್ ನನ್ನ ರೋಗ ನಿರೋಧಕ ಶಕ್ತಿ ಮೆಷರ್ ಮಾಡಲಿಕ್ಕೆ ಅಂತ ಯಾವ ಟೆಸ್ಟ್ ಆ ಥರ ಎಲ್ಲ ಇಲ್ಲ. ಅದು ನಾವು ತಿನ್ನುವಂಥ ಆಹಾರ, ಇರುವಂಥ ಜೀವನ ಪ್ರಕ್ರಿಯೆ, ಮತ್ತು ಯಾವ ಮೆಡಿಸಿನ್ ತಗೊಳ್ತಾ ಇದ್ದೀವಿ ಅದ್ರ ಬಗ್ಗೆ ಸ್ವಲ್ಪ ಅಂದಾಜಿದ್ರೆ ನಮ್ಮ ಇಮ್ಯುನಿಟಿ ಚೆನ್ನಾಗಿರ್ತದೆ. ಓಕೆ, ಇನ್ನು ಕೆಲವರು TB ಅಂದರೆ ಭಯ ಪಡ್ತಾರೆ, ಹಾಗಿದ್ರೆ ಇದೊಂದು ಸಾಂಕ್ರಾಮಿಕ ರೋಗವ, ಒಬ್ಬರಿಂದ ಒಬ್ಬರಿಗೆ ಹರಡುತ್ತಾ ಹೇಗೆ? ಅಂದರೆ ಭಯ, ಇದು ಹರಡುವಂಥನೇ ರೋಗನೇ, ಸಾಂಕ್ರಾಮಿಕ ರೋಗವೇ. ಹಾಗಂತ ಈಗ ಫಾರ್ ಎಕ್ಸಾಂಪಲ್ ಈಗ ನನಗೆ TB ಇತ್ತು, ಈಗ ನೀವು ನನ್ನ ಇಂಟರ್ವ್ಯೂ ಮಾಡ್ತಾ ಇದ್ದೀರಿ, ನಾನು ಕೆಮ್ಮ ಮಾಡಿದ ಕೂಡಲೇ ನಿಮಗೆ TB ಬರ್ತದೆ ಅಂತಲ್ಲ, ಅದು ನಿಮ್ಮ ರೋಗ ನಿರೋಧಕ ಶಕ್ತಿಯ ಮೇಲೆ ಹೋಗ್ತದೆ. ಈಗ ಒಬ್ಬರಿಗೆ TB ಇದ್ದು ನೀವು ಅವರ ಜೊತೆನೇ ಒಂದು ಸ್ವಲ್ಪ ದಿವಸ ಒಡನಾಟ ಮಾಡ್ತಾ ಇದ್ದೀರಿ ಅಂದ್ಕೊಳ್ಳಿ, ನಿಮಗೆ ಬರಬೇಕು ಹೇಳಿಲ್ಲ, ನಿಮ್ಮ ರೋಗ ನಿರೋಧಕ ಶಕ್ತಿ ಚೆನ್ನಾಗಿತ್ತು ಅಂತ ಹೇಳಿದರೆ ಇದು ನಿಮಗೆ TB ಕಾಯಿಲೆ ಮಾಡೋದಿಲ್ಲ. ಅಕಸ್ಮಾತ್ ಮನೆಯಲ್ಲಿ ಈಗ ಒಬ್ಬರಿಗೆ ಇದ್ರೆ ಅದು ಈ ಥರ ಮನೆಯವರಿಗೆ ಬರುವಂಥ ಚಾನ್ಸಸ್? ಮನೆಯಲ್ಲಿ ಯಾಕಾಗತ್ತೆ ಅಂತೇಳಿ ನಾವು ವೆಂಟಿಲೇಷನ್ ಅಂತ ಹೇಳ್ತೀವಿ. ಈಗ ನಿಮ್ಮದು TB ಬ್ಯಾಕ್ಟೀರಿಯಾ ಕೂಡ ಅದು ಹೋಗಬೇಕು ಎಲ್ಲ ಕಡೆ. ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಿಮ್ಮಲ್ಲಿ ಕಿಟಕಿ ಬಾಗಿಲು ಒಳ್ಳೆ ರೀತಿ ಗಾಳಿ ಓಡಾಡ್ತಾ ಇದೆ ಅಂತ ಇದ್ದರೆ ಬ್ಯಾಕ್ಟೀರಿಯಾ ನಿಮ್ಮಲ್ಲಿ ಮನೆಯ ಒಳಗಡೆ ಇರೋದಿಲ್ಲ, ಹೋಗ್ತದೆ. ಕೆಲವೊಂದು ಕ್ಲೋಸ್ಡ್ ರೂಮ್ಸ್ ಇರ್ತದೆ, ಕಿಟಕಿನೂ ಇರೋದಿಲ್ಲ, ಬಾಗಿಲೂ ಇರೋದಿಲ್ಲ, ಇಲ್ಲ ಕಂಪ್ಲೀಟ್ AC ಹಾಕ್ಕೊಂಡಿರ್ತೀರಿ. ಆ ಥರ ವೆಂಟಿಲೇಷನ್ ಎಲ್ಲಿ ತುಂಬ ಕಡಿಮೆ ಇರ್ತದೆ ಅಂತಹ ಕ್ಲೋಸ್ಡ್ ರೂಮಲ್ಲಿ ತುಂಬ ಜನ ಇರೋದು. ಈಗ ಒಂದು ಚಿಕ್ಕ ರೂಮ್ ಇರ್ತದೆ, ಇಬ್ಬರಿಗಾಗೋ ಜಾಗದಲ್ಲಿ ಒಂದು 6 ಜನ ಶೇರಿಂಗ್ ರೂಮ್ಸ್ ಮಾಡ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಒಬ್ಬರಿಗೆ TB ಬಂದು ಅವರು ಮಾಸ್ಕ್ ಹಾಕದೇ ಇರ್ತಾರೆ, ಅವರು ಓಪನ್ ಬಾಯಿ ಮಾಡಿಕೊಂಡು ಕೆಮ್ಮ ಮಾಡುವಂಥದ್ದು, ಇಲ್ಲ ಸೀನು ಬಂತಂದ್ರೆ ಹಕ್ಷಿ ಮಾಡ್ತಾ ಇರ್ತಾರೆ. ಆವಾಗ ಬಾಯಲ್ಲಿರುವಂತಹ ಸಣ್ಣ ಎಂಜಲ್ ಜೊತೆಗೆ TB ಬ್ಯಾಕ್ಟೀರಿಯಾ ಕೂಡ ಮಿಕ್ಸ್ ಆಗಿರ್ತದೆ, ಅದು ಬಿದ್ದಿರ್ತದೆ. ಈಗ ಇನ್ನೊಬ್ಬ ಅವರ ಹತ್ರನೇ ನಿಂತ್ಕೊಂಡು ಮಾತಾಡ್ತಿರುವಾಗ ಅವರು ಅದೇ ಗಾಳಿಯನ್ನು ಅವರು ಶ್ವಾಸ ತಗೊಂಡಾಗ ಇವರಲ್ಲಿರುವಂಥ TB ಬ್ಯಾಕ್ಟೀರಿಯಾಗಳು ಅವರ ಶ್ವಾಸ ತಗೊಂಡಾಗ ಅವರ ಶ್ವಾಸಕೋಶದ ಒಳಗೆ ಹೋಗ್ತದೆ. ಈ TB ಬ್ಯಾಕ್ಟೀರಿಯಾ ಅವರ ಶ್ವಾಸಕೋಶದೊಳಗೆ ಹೋದ ಮೇಲೆ ಅದಕ್ಕೆ ಇನ್ಫೆಕ್ಷನ್ ಅಂತ ಹೇಳ್ತೀವಿ, ಅದಕ್ಕೆ ಡಿಸೀಸ್ ಅಂತ ಹೇಳೋದಿಲ್ಲ. ಇನ್ಫೆಕ್ಷನ್ ಬೇರೆ, ಡಿಸೀಸ್ ಬೇರೆ. ಇನ್ಫೆಕ್ಷನ್ ಅಂತ ಹೇಳಿದರೆ ನಮ್ಮ ಶರೀರದ ಒಳಗಡೆ ಒಂದು ರೋಗಾಣು ಬಂತು, ಬಟ್ ಅದು ರೋಗ ಮಾಡಲಿಲ್ಲ, ಬಂದು ಕೂತ್ಕೊಂಡಿದೆ ಅಷ್ಟೇ. ಇನ್ನು ನನ್ನ ರೋಗ ನಿರೋಧಕ ಶಕ್ತಿ ಚೆಂದ ಇದ್ದರೆ ಅದನ್ನು ಚೆಂದ ಫೈಟ್ ಮಾಡಿ ಒದ್ದು ಓಡಿಸ್ತದೆ, ಆವಾಗ ನನಗೆ ಕಾಯಿಲೆ ಬರೋದಿಲ್ಲ. ಇಲ್ಲ, ನನ್ನ ರೋಗ ನಿರೋಧಕ ಶಕ್ತಿ ಕಡಿಮೆ ಇತ್ತು ಅಂತ ಹೇಳಿದರೆ ಅದು ಚೆಂದ ಮಾಡಿ ಒಳಗಡೆ ಬಂದು ಎಲ್ಲ ನಮ್ಮ ಜಾಗನ್ನೆಲ್ಲ ಆಕ್ಯುಪೈ ಮಾಡಿ ಒಳ್ಳೆ ಕಾಯಿಲೆ ಮಾಡಿ ಹೋಗ್ತದೆ. ಸೊ ಆವಾಗ ನಮಗೆ TB ಕಾಯಿಲೆ ಬಂತು ಅಂತ. ಸೊ ಈ ರೀತಿ ಇದು ಸಾಂಕ್ರಾಮಿಕ ರೋಗವೇ, ಬಟ್ ಎಲ್ಲರಿಗೂ ಹರಡಬೇಕು ಅಂತ ಇಲ್ಲ. ಮನೆಯಲ್ಲಿ ಯಾರಿಗೆ ಇಮ್ಯುನಿಟಿ ತುಂಬ ಕಮ್ಮಿ ಇರ್ತದೆ ಅಂಥವರಿಗೆ ಬೇಗ ಬರ್ತದೆ. ಈಗ TBಯಲ್ಲಿ ಜ್ವರ ಕೂಡ ಒಂದು ಲಕ್ಷಣ ಅಂತ ಹೇಳಿದರೆ, ಹಾಗಿದ್ರೆ ಸಾಮಾನ್ಯ ಜ್ವರಕ್ಕೂ TBಯಲ್ಲಿ ಬರುವಂತಹ ಜ್ವರಕ್ಕೂ ಏನು ವ್ಯತ್ಯಾಸ ಅಂತ? ಕರೆಕ್ಟ್. ಸಾಮಾನ್ಯ ಜ್ವರ ಅಂತ ಹೇಳಿದರೆ ಈಗ ಹೆಚ್ಚಿನ ಕಡೆಯಲ್ಲಿ ವೈರಲ್ ಇನ್ಫೆಕ್ಷನ್ಸಿಂದಾಗಿ ಶ್ವಾಸಕೋಶದಲ್ಲಿ ಇನ್ಫೆಕ್ಷನ್ ಆಗಿರ್ತದೆ. ಆವಾಗ ಏನಿರ್ತದೆ, ಸ್ವಲ್ಪ ಗಂಟ್ಲಲ್ಲಿ ಒಂಥರ ತುರಿಸಿದಂಗೆ. ಫಸ್ಟ್ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಂತೇಳಿ ಮೂಗಿನಿಂದ ಧ್ವನಿಪೆಟ್ಟಿಗೆವರೆಗೆ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಂತ ಹೇಳ್ತೀವಿ, ಅಲ್ಲಿ ಇನ್ಫೆಕ್ಷನ್ ಆಗುತ್ತೆ. ಈಗ ಸಾಮಾನ್ಯ ಜ್ವರದಲ್ಲಿ ನಿಮಗೆ ಮೂಗಲ್ಲಿ ನೀರು ಬರುವಂಥದ್ದು, ಹಕ್ಷಿ ಅಂತ ಬರ್ತದೆ, ಗಂಟ್ಲಲ್ಲೆಲ್ಲ ಒಂಥರ ತುರಿಸಿದಂಗೆ ಆಗುವಂಥದ್ದು, ಗಂಟ್ಲು ನೋವು ಇರ್ತದೆ, ಅದರ ಜೊತೆ ಜ್ವರ ಬಂದಿರ್ತದೆ. ಕೆಮ್ಮ ಮೋಸ್ಟ್ಲಿ ಮೊದಲನೇ 3 ದಿವಸದಲ್ಲಿ ಒಣ ಕೆಮ್ಮ ಇರ್ತದೆ, ಅದಾದಮೇಲೆ ಸ್ವಲ್ಪ ಕಫ ಬರ್ತದೆ. ಒಂದು 5-6 ದಿವಸ ಆದಮೇಲೆ ಕಫ ಬರೋದೆಲ್ಲ ನಿಂತು ಹೋಗ್ತದೆ. ಇಲ್ಲ ನೀವು ನಾರ್ಮಲಿ ಮನೆಯಲ್ಲಿ ಎಲ್ಲರೂ ಡೋಲೋ 650 ತಗೊಳ್ತಾರೆ, ಸ್ವಲ್ಪ ಆರಾಮಾಗುತ್ತೆ, ಒಂದು 4-5 ದಿವಸದಲ್ಲಿ ವಾಸಿ ಆಗ್ತಾರೆ. 1 ವಾರ ಆದಮೇಲಂತೂ ಆಲ್ಮೋಸ್ಟ್ ಹೆಚ್ಚಿಂದು
ಸ್ವಲ್ಪ ಕೆಮ್ಮ ಉಳ್ಕೊಂಡಿರ್ಬೋದು, ಬಿಟ್ಟರೆ ಜ್ವರ ಕಡಿಮೆ ಆಗಿರ್ತದೆ, ಮೈಕೆ ನೋವು ಕಮ್ಮಿ ಆಗಿರ್ತದೆ, ಹಸಿವೆ ಎಲ್ಲ ನಾರ್ಮಲ್ ಆಗಿರುತ್ತೆ. ಟಿ ಬಿಯಲ್ಲಿ 2 ವಾರಕ್ಕಿಂತನೂ ಜಾಸ್ತಿ ಜ್ವರ ಇರ್ತದೆ. 1 ತಿಂಗಳು 2 ತಿಂಗಳು ಜ್ವರ ಇರುವವರು ಇದ್ದಾರೆ. ಅದು ಸ್ವಲ್ಪ ಜ್ವರ ಬರೋದು, ಸಂಜೆ ಹೊತ್ತಿಗೆ ಮೈಯೆಲ್ಲ ಸ್ವಲ್ಪ ಬೆಚ್ಚಗಾದಂಗೆ ಆಗೋದು, ಇಲ್ಲ ಸ್ವಲ್ಪ ಜ್ವರ ಬಂದಂಗೆ ಆಗೋದು ಸಂಜೆ ಹೊತ್ತಿಗೆ ಒಂದು. ಅದರ ಜೊತೆಗೆ ಕೆಮ್ಮ, ಅದು ಒಣ ಕೆಮ್ಮನ್ನು ಇರ್ಬೋದು, ಕಫ ಕೂಡ ಬರ್ತಿರ್ಬೋದು. ಅದರ ಜೊತೆಗೆ ಹಸಿವೆ ಕಡಿಮೆ ಆಗುವಂಥದ್ದು. ಈಗ 3-4 ದಿವಸದ ಹಸಿವೆ ಕಮ್ಮಿ ಆಗಲಿಕ್ಕೂ ತಿಂಗ್ಳುಗಟ್ಟಲೆ ಹಸಿವೆ ಕಮ್ಮಿ ವ್ಯತ್ಯಾಸ ಇದೆ. 3-4 ದಿವಸ ಹಸಿವೆ ಕಮ್ಮಿ ಆದಕೊಳ್ಳಿ ತುಂಬ ತೂಕ ಕಮ್ಮಿ ಆಗೋದಿಲ್ಲ. ಆದರೆ ತಿಂಗ್ಳುಗಟ್ಟಲೆ ಹಸಿವೆ ಕಡಿಮೆಯಾಗಿ ಊಟ ತಿಂಡಿ ಮಾಡದೇ ಇದ್ದಾಗ ಬಟ್ಟೆ ಎಲ್ಲ ಲೂಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದು ತುಂಬ ನಿಮ್ಮ ಶರೀರದ ತೂಕ ತುಂಬ ಕಡಿಮೆ ಆಗ್ತದೆ. ಸೊ ಇದು ಜ್ವರದ ಜೊತೆಗೆ ಕೆಮ್ಮ, ಕಫ, ತೂಕ ಕಡಿಮೆ ಆಗೋದು, ಹಸಿವೆ ಕಡಿಮೆ ಆಗೋದು, ಇದು ಎಲ್ಲದೂ ಒಟ್ಟಿಗೆ ಬರೋದು ಟಿ ಬಿ. ಖಾಲಿ ಕೆಮ್ಮ, ಶೀತ, ಜ್ವರ, ಗಂಟ್ಲು ತುರಿಸಿತು ಅಂತೇಳಿ 3-4 ದಿವಸ 5 ದಿವಸ 1 ವಾರ ಇದ್ದರೂ ಕೂಡ ಅದು ಟಿ ಬಿ ಆಗಲಿಕ್ಕಿಲ್ಲ. ಅದು ಬೇರೆ ಸಿಂಪಲ್ ವೈರಲ್ ಇನ್ಫೆಕ್ಷನ್ ಕೂಡ ಆಗಿರ್ಬೋದು. ಹಾಗೆ ಈಗ ಟಿ ಬಿ ಇದೆ ಅಂತ ಗೊತ್ತಾದರೆ ಅವರು ಯಾವ ಹಂತದಲ್ಲಿ ಯಾವಾಗ ಡಾಕ್ಟ್ರನ್ನ ಕಾಣಬೇಕಾಗುತ್ತೆ? ಅಂದರೆ ಈಗ ನಿಮ್ಮದು ಟಿ ಬಿ ಅಂತ ಹೇಳಿದರೆ ನಮ್ಮದು ಶ್ವಾಸಕೋಶ ಡಿಪಾರ್ಟ್ಮೆಂಟ್, ಹಾಗಾಗಿ ನಾವು ಜಾಸ್ತಿ ಶ್ವಾಸಕೋಶದ ಟಿ ಬಿಯನ್ನು ನೋಡ್ತೇವೆ. ಆದರೆ ಬೇರೆ ಎಲ್ಲ ಟಿ ಬಿ ಕೂಡ ಇದ್ದಿರ್ಬೋದು. ಈಗ ನಿಮಗೆ ಕೆಮ್ಮ ಬರ್ತಾ ಉಂಟು, 1 ವಾರ ವೆಯ್ಟ್ ಮಾಡಿದ್ರಿ, 2 ವಾರ ವೆಯ್ಟ್ ಮಾಡಿದ್ರಿ, 2 ವಾರ ಆದರೂ ಕೂಡ ಕೆಮ್ಮ ಕಡಿಮೆ ಆಗ್ತಾ ಇಲ್ಲ, ಒಂದು ಸಲ ಡಾಕ್ಟ್ರಿಗೆ ತೋರಿಸೋದು ಒಳ್ಳೆಯದು. ಅದರ ಜೊತೆಗೆ ನಿಮಗೆ ಸಿಂಪ್ಟಮ್ಸ್ ಬರ್ತಿದೆ, ಹಸಿವೆ ಕಡಿಮೆ, ತೂಕ ಕಡಿಮೆ, ಜ್ವರ, ಆದರೂ 2 ವಾರ ಆದರೂ ಕಮ್ಮಿ ಆಗ್ತಾ ಇಲ್ಲ, ದೆನ್ ಹೋಗೋದು ಬೆಟರ್. ಇನ್ನು ಕೆಲವರಿಗೆ ಇದೆಲ್ಲ ಸಿಂಪ್ಟಮ್ಸ್ ಜೊತೆಗೆ ತಲೆನೋವು ಬರುವಂಥದ್ದು, ಕಣ್ಣು ಸರಿಯಾಗಿ ಕಾಣಿಸೋದಿಲ್ಲ, ಇಲ್ಲ ತುಂಬ ವಾಂತಿ ಬಂದಂಗೆ ಆಗೋದು, ಲೈಟಾಗಿ ತುಂಬ ತಲೆನೋವು ಬರುವಂಥದ್ದು, ಕುತ್ತಿಗೆ ಹೀಗೆ ಬೆಂಡ್ ಮಾಡಿದರೆ ನೋವು ಆಗ್ತದೆ, ಬೆಂಡ್ ಮಾಡಲಿಕ್ಕೆ ಕಷ್ಟ ಆಗ್ತದೆ, ಇಂಥವರು ಕೂಡ ಡಾಕ್ಟರ್ನ ಹತ್ರ ಭೇಟಿ ಮಾಡೋದು ಒಳ್ಳೆಯದು. ಸೊ 2 ವಾರಕ್ಕಿಂತ ಜಾಸ್ತಿ ಇವೆಲ್ಲ ಸಿಂಪ್ಟಮ್ಸ್ ಇದ್ದರೆ ನಿಮ್ಮ ಹತ್ತಿರದ ವೈದ್ಯರ ಹತ್ರ ಒಂದ್ಸಲ ಭೇಟಿ ಕೊಟ್ಟು ಟಿ ಬಿ ಇರಬಹುದಾ ಅಂತ ಕೇಳಿದರೆ ಅವರು ನಿಮಗೆ ಅದಕ್ಕೆ ಸರಿಯಾದ ಟೆಸ್ಟ್ಗಳನ್ನು ಮಾಡಿಸ್ತಾರೆ. ಓಕೆ, ಈಗ ಟೆಸ್ಟ್ ಬಗ್ಗೆ ಹೇಳಿದರೆ, ಹಾಗಿದ್ರೆ ಈ ಟಿ ಬಿಗೆ ಏನೆಲ್ಲ ಪರೀಕ್ಷೆಗಳನ್ನು ಮಾಡಲಾಗುತ್ತೆ? ಸೊ ಈ ಥರ ಫಸ್ಟ್ ಕ್ಲಿನಿಕಲ್ ಸಿಂಪ್ಟಮ್ಸ್, ನೀವು ಈ ಥರ ಟಿ ಬಿಯ ಲಕ್ಷಣಗಳನ್ನು ಹೇಳಿದಾಗ ನಮಗೆ ತಲೆಗೆ ಟಿ ಬಿ ಇರಬಹುದು ಅಂತ ಬರ್ತದೆ. ಇನ್ನು ನಾವು ಕನ್ಫರ್ಮ್ ಮಾಡಬೇಕು. ಸೊ ನಿಮಗೆ ಅದು ಯಾವ ಶರೀರದ ಭಾಗಗಳು ಟಿ ಬಿ ಬಂದಿರ್ತದೆ ಅದಕ್ಕೆ ಸರಿಯಾಗಿ ಟೆಸ್ಟ್ ಬಂದಿರ್ತದೆ. ಈಗ ನೀವು ತಲೆನೋವು, ವಾಂತಿ, ತಲೆ ಸುತ್ತು ಬರೋದು ಅಂಥದ್ದು ಬಂದ್ರ ಕೂಡಲೇ ನಾವು ಕಫ ಟೆಸ್ಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆವಾಗ ನಾವು ಜಾಸ್ತಿ MRI ಬ್ರೈನು ಆ ಥರ ಮಾಡ್ತೀವಿ. ಬ್ರೈನಲ್ಲಿ ಏನಾದರೂ ಟಿ ಬಿ ಆಗಿರ್ಬೋದಾ, ಮೆದುಳು ಜ್ವರ ಅಂತೇಳಿ, ಮೆದುಳು ಜ್ವರದಲ್ಲಿ ಟಿ ಬಿ ಕೂಡ ಒಂದು, ಅಲ್ಲಿ ಆಗಿರ್ಬೋದು ಅಂತ ನೋಡ್ತೀವಿ. ಅದೇ ನೀವು ಕೆಮ್ಮ ಕಫ ಅಂತ ಬಂದಾಗ ಫಸ್ಟಿಗೆ ನಿಮ್ಮದು ಎಕ್ಸ್ರೇ ಮಾಡ್ತಾರೆ. ಎಕ್ಸ್ರೇ ಮಾಡಿ ಅದರಲ್ಲಿ ಏನಾದರೂ ನಿಮೋನಿಯಾ ಟೈಪ್, ಬಿಳಿ ಒಂದು ಒಪೆಸಿಟಿ ಬರ್ತದೆ ನಿಮೋನಿಯಾ ಟೈಪ್ ಎಕ್ಸ್ರೇಲಿ, ಆ ಥರ ಏನಾದರೂ ಇದೆಯಾ ಅಂತ ನೋಡ್ತೀವಿ. ಅದರ ಜೊತೆಗೆ ನಿಮಗೆ ಕಫ ಟೆಸ್ಟ್ ಹೇಳ್ತಾರೆ. ಕಫದಲ್ಲಿ 2-3 ಟೈಪಿನ ಕಫ ಟೆಸ್ಟ್ಗಳಿರ್ತವೆ. ಫಸ್ಟಿಗೆ ನಾವು AFB ಅಂತ ಮಾಡ್ತೀವಿ, ಅಂದರೆ ಸಿಂಪಲ್ ಕಫ ಟೆಸ್ಟ್. ಕಫ ತಗೊಳ್ತಾರೆ, ಅದಕ್ಕೆ ಸ್ವಲ್ಪ ಲ್ಯಾಬಲ್ಲಿ ಸ್ಟೈನ್ ಹಾಕ್ತಾರೆ, ಮೈಕ್ರೋಸ್ಕೋಪಲ್ಲಿ ನೋಡ್ತಾರೆ ಟಿ ಬಿ ಬ್ಯಾಕ್ಟೀರಿಯಾ ಉಂಟಾ ಅಂತ. ಅದು ಉಂಟಾ ಇಲ್ವಾ ಅಂತ ಗೊತ್ತಾಗ್ತದೆ. ಈಗ ಇದ್ದರೆ ನಾವು ಕೊಡುವಂತಹ ನಾರ್ಮಲ್ 4 ಮಾತ್ರೆಗೆ ಕೆಲಸ ಮಾಡ್ತದಾ ಇಲ್ವಾ ನೋಡಲಿಕ್ಕೆ ಇನ್ನೊಂದು TB PCR ಅಂತ ಬರ್ತದೆ. ಅಂದರೆ ಜೀನ್ ಎಕ್ಸ್ಪರ್ಟ್ ಟೆಸ್ಟ್ ಅಂತ ಹೇಳ್ತೀವಿ. TB ಜೀನ್ ಎಕ್ಸ್ಪರ್ಟ್ ಟೆಸ್ಟ್ ಅಂತ ಹೇಳಿದರೆ ಫಸ್ಟ್ ಅದು ನಮಗೆ ಹೇಳ್ತಾರೆ ನಿಮ್ಮ ಕಫದಲ್ಲಿ TB ಉಂಟಾ ಇಲ್ವಾ, ಇದ್ದರೆ ಕೊಡುವಂಥ ಮಾತ್ರೆ ಅದರ ಮೇಲೆ ಕೆಲಸ ಮಾಡ್ತದಾ ಇಲ್ವಾ ಅಂತ. ಅದರ ಮೇಲೆ ನಾವು TBಯನ್ನು ಡಿವೈಡ್ ಮಾಡ್ತೀವಿ. ಫಸ್ಟ್ ಕನ್ಫರ್ಮ್ ಆಗ್ತದೆ TB. ಸೆಕೆಂಡ್, ಕೊಡುವಂಥ ಮಾತ್ರೆ ಕೆಲಸ ಮಾಡ್ತದೆ ಇಲ್ವಾ. ಕೆಲಸ ಮಾಡುತ್ತೆ ಅಂತ ಇದ್ದರೆ ಡ್ರಗ್ ಸೆನ್ಸಿಟಿವ್ TB ಅಂತ ಆಗ್ತದೆ, ಅದಕ್ಕೆ ಟ್ರೀಟ್ಮೆಂಟೇ ಬೇರೆ ಇರ್ತದೆ. ಕೊಡುವಂಥ ನಾವು 4 ಮಾತ್ರೆಗಳು TBಗೆ ಕೆಲಸ ಮಾಡುವುದಿಲ್ಲ, ಅಟ್ಲೀಸ್ಟ್ 1 ಅಥವಾ 2 ಮಾತ್ರೆಗಳು ಕೆಲಸನೇ ಮಾಡುವುದಿಲ್ಲ ಅಂತ ಇದ್ದರೆ ಅದಕ್ಕೆ ನಾವು ಮತ್ತೆ MDR TB ಅಂತ ಹೇಳ್ತೀವಿ. MDR XTR ಅದು ರೆಸಿಸ್ಟೆಂಟ್ TB, ಅದಕ್ಕೆ ಮತ್ತೆ ಫರ್ದರ್ ಟ್ರೀಟ್ಮೆಂಟ್ ವಿಧಾನನೇ ಬೇರೆ ಇರ್ತದೆ. ಸೊ ಈ ರೀತಿ ನಾವು ಟೆಸ್ಟ್ ಮಾಡ್ತೀವಿ. ಮತ್ತು ಕೆಲವೊಂದು ಬ್ಲಡ್ ಟೆಸ್ಟ್ಗಳಿರ್ತವೆ, ಬಟ್ ಅದು ನಿಖರವಾದಂಥ ಟೆಸ್ಟ್ಗಳಲ್ಲ. ಅಂದರೆ ESR ಅಂತ ಮಾಡ್ತೀವಿ, ಅದು ತುಂಬ ಜಾಸ್ತಿ ಇದ್ದರೆ ಲಾಂಗ್ ಟೈಮಿಂದ ಯಾರಿಗೂ ಇನ್ಫೆಕ್ಷನ್ ಇದೆ ಅಂತ ಲೆಕ್ಕ, ಬಟ್ ಅದು TB ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಬೇಸಿಕ್ಕಾಗಿ ಶ್ವಾಸಕೋಶದ TBಗೆ ಅಟ್ಲೀಸ್ಟ್ ಎಕ್ಸ್ರೇ ಮತ್ತು ಕಫ ಟೆಸ್ಟನ್ನು ಮಾಡಿಸ್ಕೊಳ್ಬೇಕಾಗತ್ತೆ. ಈಗ ಅಕಸ್ಮಾತ್ TB ಬಂದರೆ ಕೆಲವರಿಗೆ ಒಂದು ಡೌಟ್ ಇರುತ್ತೆ, ಇದು ಗುಣಮುಖ ಆಗತ್ತಾ ಇಲ್ವಾ, ಕಂಟಿನ್ಯೂ ಜೀವನ ಪರ್ಯಂತ ಇರುತ್ತಾ ಹೇಗೆ? ಅಂದರೆ ಇದು TB ಗುಣ ಆಗುತ್ತೆ. ಸೊ TBಯ ನಮ್ಮದು ಟ್ರೀಟ್ಮೆಂಟಿದ್ದು ಮೇಯ್ನಾಗಿ ನಾವು ಏನನ್ನು ನೋಡ್ತೀವಿ ಅಂತ ಹೇಳಿದರೆ, ಒಬ್ಬರಿಗೆ ಮನೆಯಲ್ಲಿ ಒಬ್ಬರಿಗೆ TB ಇರ್ತದೆ ಅಂತ ಹೇಳಿದರೆ ನೀವು ಎಷ್ಟೇ ಅವರಿಗೆ ಮಾಸ್ಕ್ ಹಾಕಿ ಅಟ್ಲೀಸ್ಟ್ ಟವಲ್ಲು, ಕರ್ಚೀಪ್ ಅದು ನಾವು ಹೇಳ್ಬೋದು, ಬಟ್ ಎಷ್ಟು ಜನ ಫಾಲೋ ಮಾಡ್ತಾರೆ? ಯಾರೂ ಮಾಡೋದಿಲ್ಲ. 100ಕ್ಕೆ 90 ಜನ ಮಾಡೋದಿಲ್ಲ.
ತೆಗಿತಾರೆ, ಕೆಮ್ಮಿಸ್ತಾರೆ, ಮನೆಯವರಲ್ವಾ ಅಂತ ಮತ್ತೆ ಹೆಂಡತಿ ಕೂಡ ಅಂದ್ಕೊಳ್ತಾರೆ ಗಂಡನೇ ಅಲ್ಲ ಎಂಥ ತೊಂದರೆ. ಸೊ ಅವರು ಎಲ್ಲರಿಗೆ ಹರಡಿಸಿದ್ರೆ ಒಬ್ಬನಿಗೆ ಬಂದಂಥ TB ಇನ್ನು 4 ಜನ 5 ಜನರಿಗೆ ಹೋಗ್ತದೆ, ಅವ್ರು ಇನ್ನೂ 4 ಜನರಿಗೆ ಹರಡ್ತಾರೆ. ಹಾಗೆ ಹರಡುವುದನ್ನು ಫಸ್ಟ್ ತಡಿಬೇಕು. ಸೊ ನಮ್ಮ ಟ್ರೀಟ್ಮೆಂಟಿಂದಾಗಿ ಫಸ್ಟು ನೀವು ಇನ್ನೊಬ್ರಿಗೆ ಹರಡುವುದು ಕಡಿಮೆ ಆಗ್ತದೆ. ಒಂದು, ನಿಮ್ಮ ಶರೀರದಲ್ಲಿರುವಂಥ TB ಬ್ಯಾಕ್ಟೀರಿಯಾಗಳು ಕೂಡ ಒಂದೊಂದೇ ಕ್ರಮೇಣ ಸಾಯ್ತಾ ಬರ್ತದೆ. ಸೊ ಡ್ರಗ್ ಸೆನ್ಸಿಟಿವ್ TB ಅಂತಾದರೆ 6 ತಿಂಗಳು ಮಾತ್ರೆ ತಗೊಂಡ್ರೆ ಅದು ವಾಸಿ ಆಗ್ತದೆ. ಇನ್ನು ಕೆಲವು ಡ್ರಗ್ ರೆಸಿಸ್ಟೆಂಟ್ TB ಅಂತ ಇರ್ತದೆ, ಅದಕ್ಕೆ 9 ತಿಂಗಳು, 2 ವರ್ಷ, 1.5 ವರ್ಷ, 2 ವರ್ಷ, ಇಲ್ಲ ಕೆಲವು 9 ತಿಂಗಳು ಮಾತ್ರೆಗಳೆಲ್ಲ ಬೇಕಾಗ್ತದೆ. ಕೆಲವೊಂದು ಇಂಜೆಕ್ಷನ್ಸ್ ಕೂಡ ಬರ್ತದೆ. ಸೊ ಇದು ನಿಮ್ಮ ರೆಸಿಸ್ಟೆಂಟ್ ಬೇಸಿಸ್ ಮೇಲೆ ಟ್ರೀಟ್ಮೆಂಟಿಂದ TB ಕಂಪ್ಲೀಟ್ ವಾಸಿ ಆಗುತ್ತೆ. ಆದರೆ ಕೆಲವೊಂದು, ಈಗ ಒಂದು ಕಡೆ ಏನಾಗ್ತದೆ, ಈಗ ಒಂದು ದೊಡ್ಡ ಮೈದಾನ ಇರ್ತದೆ ಅಂತ ಅಂದ್ಕೊಳ್ಳಿ, ಅಲ್ಲಿ ಈಗ ಒಂದು ಯುದ್ಧ ಆಯಿತು ಅಂತ ಅಂದ್ಕೊಳ್ಳಿ, ಯುದ್ಧ ಎಲ್ಲ ಆಯಿತು, ಯುದ್ಧ ನಿಲ್ತು, ಯುದ್ಧ ಆದಮೇಲೆ ಅಲ್ಲೊಂದಿಷ್ಟು ಮೈದಾನದಲ್ಲಿ ಡ್ಯಾಮೇಜ್ ಆಗಿರ್ತದೆ, ಅಲ್ಲಿ ಮಣ್ಣು ಕಿತ್ತೋಗಿರ್ತದೆ, ಹೊಂಡ ಬಿದ್ದಿರ್ತದೆ, ಗುಂಡಿಂದೆಲ್ಲ ಸದ್ದು ಬಿದ್ದು. ಸೊ ಬಾಡಿಯಲ್ಲಿ ಕೂಡ ಹಾಗೆ TB ಜೊತೆ ನಮ್ಮ ಮಾತ್ರೆ ಪ್ಲಸ್ ಅದರ ಜೊತೆ ನಿಮ್ಮ ರೋಗ ನಿರೋಧಕ ಶಕ್ತಿ, ಬಿಳಿ ರಕ್ತ ಕಣ ಎಲ್ಲ ಫೈಟ್ ಮಾಡ್ತಾ ಇರ್ತಾರೆ, ಬಾಡಿ ಒಳಗಡೆ ಯುದ್ಧ ಆಗ್ತಾ ಇರ್ತದೆ. ಬಾಡಿ ಒಳಗಡೆ ಯುದ್ಧ ಆಗ್ತಿರುವಾಗ TB ಸಾಯ್ತದೆ, ಮದ್ದು ಕೊಟ್ಟು ಮತ್ತು ನಿಮ್ಮ ರೋಗ ನಿರೋಧಕ ಶಕ್ತಿಯಿಂದ ಎಲ್ಲ ಒಟ್ಟಿಗೆ 6 ತಿಂಗಳಲ್ಲಿ TB ಹೋಗ್ತದೆ. TB ಹೋದ ಮೇಲೆ ಅದರಿಂದಾಗಿ ಒಂದಿಷ್ಟು ಡ್ಯಾಮೇಜ್ ಉಳ್ಕೊಂಡಿರ್ತದೆ ಶ್ವಾಸಕೋಶದಲ್ಲಿ. ಈಗ ಕೈಯಲ್ಲಿ ಕಲೆ ಆದರೆ, ಕೈಯಲ್ಲಿ ಗಾಯ ಆಯಿತು ಅಂತ ಅಂದ್ಕೊಳ್ಳಿ, ಚರ್ಮದಲ್ಲಿ ಏನೋ ಒಂದು ಗಾಯ ಆಯಿತು, ಗಾಯ ವಾಸಿ ಆಗುವಾಗ ಅದರಲ್ಲಿ ಒಂದು ಕಲೆ ಉಳಿತದೆ. ಇಲ್ಲ ಕೈಯಲ್ಲಿ ಬಿಸಿ ಏನಾದರೂ ತಾಗಿದ ಮೇಲೆ ಅದರದ್ದೊಂದು ಕಲೆ ಉಳ್ಕೊಂಡಿರ್ತದೆ. ಅದೇ ಥರ ಕಲೆ ನಿಮ್ಮ ಎಕ್ಸ್ರೇಯಲ್ಲಿ ಉಳ್ಕೊಂಡಿರ್ತದೆ, ಶ್ವಾಸಕೋಶದಲ್ಲಿ ಇರ್ತದೆ. ಸೊ ಅದು ನೀವೊಂದು 20 ವರ್ಷ ಆದಮೇಲೂ ನೀವು ಎಕ್ಸ್ರೇ ಮಾಡಿದರೆ, ಎಕ್ಸ್ರೇ ನೋಡಿದ ಕೂಡಲೇ ಹೇಳ್ಬೋದು ನಿಮಗೆ TB ಆಗಿದೆ ಮುಂಚೆ ಅಂತ. ಈಗ ಅಕಸ್ಮಾತ್ ಅದು ಗುಣ ಆದಮೇಲೆ ಮತ್ತೆ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಕಂಪ್ಲೀಟ್ ಗುಣ ಆಗಬೇಕಂತಿಲ್ಲ, ನಿಮ್ಮ ಕಾಯಿಲೆ ಬಾರದೇ ಇರುವಷ್ಟು ಗುಣ ಆಗ್ತದೆ. ಆದರೂ ಅಲ್ಲಿ ಇಲ್ಲಿ 1-2 TB ಕೂತ್ಕೊಂಡಿರ್ತದೆ ನಿಮ್ಮಲ್ಲಿ, ಅಲ್ಲಿ ಶ್ವಾಸಕೋಶದಲ್ಲಿ ಕೂತ್ಕೊಂಡಿರ್ಬೋದು. ಅದು ಕ್ರಮೇಣ ನಿಮಗೆ ವಯಸ್ಸಾಗ್ತಾ ಯಾವಾಗ ನಿಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತದೆ ಆವಾಗ ಅದು ವಾಪಸ್ ಬರಲೂಬಹುದು. ಅಥವಾ ನೀವು ಸ್ಟಿರಾಯ್ಡ್ ತಗೊಳ್ತಾ ಇರ್ತೀರಿ, ಯಾವುದೋ ಒಂದು ಕಾಯಿಲೆಗೆ ಸ್ಟಿರಾಯ್ಡನ್ನು ಮೆಡಿಸಿನ್ ಆಗಿ ತಗೊಳ್ತಾ ಇರ್ಬೋದು, ಇಲ್ಲ ಕೀಮೊಥೆರಪಿ ತಗೊಳ್ತಾ ಇರ್ಬೋದು, ಇಲ್ಲ ನಿಮ್ಮ ಇಮ್ಯುನಿಟಿನೇ ಕಡಿಮೆ ಆಯಿತು. ಅಂಥ ಸಂದರ್ಭದಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದಂತಹ ಒಂದು TB ಬ್ಯಾಕ್ಟೀರಿಯಾ ಅದು ದೊಡ್ಡದಾಗಿ ಅದು ವಾಪಸ್ ಕಾಯಿಲೆ ಕೂಡ ಮಾಡಬಹುದು. ಅಂದರೆ ವಯಸ್ಸಿಗೂ TBಗೂ ಕನೆಕ್ಷನ್ ಇದೆಯಾ? ಹೇಗೆ ವಯಸ್ಸಾಗ್ತಾ ನಿಮ್ಮ ರೋಗ ನಿರೋಧಕ ಶಕ್ತಿಯು ಕಡಿಮೆ ಆಗ್ತಾ ಹೋಗುತ್ತಲ್ಲ, ಹಾಗಾಗಿ ತುಂಬ ಏಜ್ ಆದಾಗ ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ ಹಳೆಯ TB ಕೂಡ ಅದು ಹೊಸದಾಗಿ ಬರಬಹುದು. ಬಟ್ ಅದು ವಾಸಿ ಆದಮೇಲೆ ಒಂದಿಷ್ಟು ಡ್ಯಾಮೇಜ್ ಮಾಡಿರ್ತದೆ ಶ್ವಾಸಕೋಶದಲ್ಲಿ, ಅದು ಮಾತ್ರ ಪರ್ಮನೆಂಟಾಗಿ ಇರ್ತದೆ. ಅದರಿಂದನೇ ಕೆಲವರಿಗೆ ಉಬ್ಬಸ ಥರ ಗುಯಿ ವೀಸಿಂಗ್ ಸೌಂಡ್ ಬರ್ಬೋದು, ಇಲ್ಲ ಪದೇ ಕಫ ಆಗ್ತಾ ಇರ್ಬೋದು, ಇಲ್ಲ ಈ ಒಳ್ಳೆ ನೈಸಾದಂಥ ಹೆದ್ದಾರಿಯಲ್ಲಿ ಅಲ್ಲಲ್ಲಿ ಹೊಂಡ ಬಿದ್ದಾಗೆ ಚಂದ ಇರುವಂಥ ಶ್ವಾಸಕೋಶದಲ್ಲಿ ಅಲ್ಲಲ್ಲಿ ಹೊಂಡ ಬೀಳ್ತದೆ. ಅದಕ್ಕೆ ನಾವು ಬ್ರಾಂಕಿಯಕ್ಟೇಸಿಸ್ ಅಂತ ಹೇಳ್ತೀವಿ. ಇನ್ನು ಕೆಲವು ಕಡೆ ಹೊಂಡ ದೊಡ್ಡದಿದ್ರೆ ಅದಕ್ಕೆ ಕ್ಯಾವಿಟಿ ಅಂತ ಹೇಳ್ತೀವಿ. ಆ ಥರ ಎಲ್ಲ ಶ್ವಾಸಕೋಶದಲ್ಲಿ ಇರ್ತದೆ. ಅದು TBಯಿಂದಾಗಿರೋ ಡ್ಯಾಮೇಜ್ ಇಸ್ ಪರ್ಮನೆಂಟ್. TB ನಿಮ್ಮ ಇನ್ಫೆಕ್ಷನ್ ಹೋಗಿರ್ಬೋದು, ಬಟ್ ಅಲ್ಲಿ ಸಣ್ಣ ಹೊಂಡ ಥರ ಕೂತ್ಕೊಂಡಿರ್ತದೆ. ಅದು ನಿಮ್ಗೆ ಯಾವಾಗ ನೆಕ್ಸ್ಟ್ ಟೈಮ್ ಸಣ್ಣದೇನಾದರೂ ಇನ್ಫೆಕ್ಷನ್, ಬ್ಯಾಕ್ಟೀರಿಯಾ ವೈರಸ್ ಇನ್ಫೆಕ್ಷನ್ ಆದಾಗ ಅಲ್ಲಿ ಒಂದಿಷ್ಟು ಕಫ ತುಂಬಿಕೊಳ್ಳೋದು, ಅದು ಮತ್ತೆ ವಾಪಸ್ ಸೆಕೆಂಡ್ ಬ್ಯಾಕ್ಟೀರಿಯಾ ಬಂದು ಅಲ್ಲಿ ಇನ್ಫೆಕ್ಷನ್, ಹಾಗೆಲ್ಲ ಉಪದ್ರ ಕೊಡ್ತಾ ಇರ್ತದೆ. ಹಾಗಿದ್ರೆ TB ಬಂದ ನಂತರ ಬೇರೆ ರೋಗಗಳು ಅಟ್ಯಾಕ್ ಆಗುವಂಥ ಚಾನ್ಸಸ್ ಇರ್ತದೆ. ಅಲ್ಲಿ ಒಂದಿಷ್ಟು ಜಾಗ ಮಾಡಿ ಕೊಟ್ಟಿರ್ತದೆ, ಅಲ್ಲಿ ಅದರ ಮೇಲುಗಡೆ ಫಂಗಸ್ ಕೂಡ ಬರ್ಬೋದು, ಇಲ್ಲ ಬೇರೆ ಅಂದರೆ ನಾವು ಆಸ್ಪರ್ಜಿಲ್ಲೋಮಾ ಅಂತ ಹೇಳ್ತೀವಿ. ಅಂದರೆ ಒಂದು TB ಬಂದು ಅಲ್ಲಿ ಒಂದು ಕಲೆ ಉಳ್ಕೊಂಡಿರ್ತದೆ, ಆ ಕಲೆಯಲ್ಲಿ ಒಂದಿಷ್ಟು ಜಾಗ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಬೇರೆ ನೀವು ಶ್ವಾಸಕೋಶ ಅಂತ ಹೇಳಿದರೆ ಉಸಿರಾಡುವಂಥ ಗಾಳಿ ಸೀದಾ ಶ್ವಾಸಕೋಶಕ್ಕೆ ಹೋಗೋದು. ಸೊ ಉಸಿರಾಡುವ ಗಾಳಿಯಲ್ಲೇ ಒಂದಿಷ್ಟು ಬ್ಯಾಕ್ಟೀರಿಯಾ ಇರ್ತದೆ, ಯಾರಿಗೆ ಗೊತ್ತು? ಇಲ್ಲಿಗ ನಾವು ಇಂಟರ್ವ್ಯೂ ಮಾಡ್ತಾ ಇದ್ದೀವಿ, ಇಲ್ಲಿ ಎಷ್ಟೋ ಬ್ಯಾಕ್ಟೀರಿಯಾ ಇರ್ಬೋದು, ವೈರಸ್ ಇರ್ಬೋದು, ಫಂಗಸ್ ಇರ್ಬೋದು, ವಿ ಡೋಂಟ್ ನೋ. ಸೊ ಉಸಿರಾಡುವಂಥ ಗಾಳಿಯಲ್ಲೇ ಎಷ್ಟೋ ಬ್ಯಾಕ್ಟೀರಿಯಾಗಳು, ವೈರಸ್ಗಳು ಒಳಗಡೆ ಹೋಗಿರ್ತದೆ. ಆದರೆ ನಮ್ಮ ಶರೀರ ಹೇಗಿದೆ ಅಂತ ಹೇಳಿದರೆ, ನೀವು ಎಂಥದೇ ಕೊಟ್ಟರು ಅದು ವಾಪಸ್ ಕೊಡ್ತದೆ, ಹೊರಗಡೆ ಹಾಕ್ತದೆ. ಸ್ವಲ್ಪ ಕೆಮ್ಮ ಮಾಡಿ ಕಫ ಮಾಡಿ ನಾವು ಹೊರಗಡೆ ಹಾಕ್ತೀವಿ. ಆದರೆ ಯಾವಾಗ ನಾರ್ಮಲ್ ಇರುವಂತಹ ಒಂದು ಶ್ವಾಸಕೋಶದಲ್ಲಿ ಸ್ವಲ್ಪ TBಯಿಂದ ಡ್ಯಾಮೇಜ್ ಆಗಿದ್ರೆ ತಗೊಳ್ಳುವಂಥ ಗಾಳಿಯಲ್ಲಿ ಇರುವಂಥ ಫಂಗಸ್ ಬ್ಯಾಕ್ಟೀರಿಯಾ ಕೂಡ ವಾಪಸ್ ಇನ್ಫೆಕ್ಷನ್ ಮಾಡುವಂಥ ಚಾನ್ಸಸ್ ಇರ್ತದೆ. ಬಟ್ ಟ್ರೀಟ್ಮೆಂಟ್ ಈಸ್ ಇಂಪಾರ್ಟೆಂಟ್. ಟ್ರೀಟ್ಮೆಂಟ್ ತಗೊಂಡಾಗ ಕಂಪ್ಲೀಟ್ TB ಕ್ಯೂರ್ ಆಗುತ್ತೆ. ಹಾಗಿದ್ರೆ ಈ TB ಚಿಕಿತ್ಸೆ ಅನ್ನೋದು ಎಷ್ಟು ತಿಂಗಳುಗಳ ಕಾಲ ನಡೆಯುತ್ತೆ? ಅದೇ ಅಂದರೆ ಫಸ್ಟಿಗೆ ನೀವು ಕಫ ಟೆಸ್ಟು, ಬ್ಲಡ್ ಟೆಸ್ಟು, ಎಕ್ಸ್ರೇ ಎಲ್ಲ ಮಾಡಿ ಆದ ಮೇಲೆ ನಾವು ಅದು ಡ್ರಗ್ ಸೆನ್ಸಿಟಿವ್ ರೆಸಿಸ್ಟೆಂಟ್ ಅಂತ ನೋಡಿ ಸೆನ್ಸಿಟಿವ್ TB ಕೊಡುವಂಥ 4 ಮಾತ್ರೆಗಳು ನಮ್ಮ ಹತ್ರ ಇದ್ದಾವೆ. ಮೇನ್ ಇಂಪಾರ್ಟೆಂಟ್ ಆಗಿ 4 ಮಾತ್ರೆ, ರಿಫ್ಯಾಂಪಿಸಿನ್, ಐಸೋನಿಯಾಸಿಡ್, ಪೈರಸಿನಮೈಡ್, ಇಥಾಂಬ್ಯುಟಾಲ್ ಅಂತ, ಇದು 4 ಮಾತ್ರೆ. ಅದು ನಿಮ್ಮ ಶರೀರದ ತೂಕದ ಸರಿಯಾಗಿ ನಾವು ಇಂತಿಷ್ಟು ಮಾತ್ರೆ ತಗೊಳ್ಬೇಕು ಅಂತ ಹೇಳ್ತೀವಿ. ಸೊ ಈ 4 ಮಾತ್ರೆಗೆ ಕೆಲಸ ಮಾಡ್ತಾ ಇದೆ ನಿಮ್ಮ TB ಕಫ ಟೆಸ್ಟ್ ಮಾಡಿದಾಗ ಗೊತ್ತಾಗುತ್ತೆ ಇರುವಂಥ TB ಈ 4 ಮಾತ್ರೆಗಳು ನಿಮ್ಮ TBಗೆ ಕೆಲಸ ಮಾಡ್ತಾಯಿದೆ ಅಂತ ಇದ್ದರೆ
ಇದಕ್ಕೆ 6 ತಿಂಗಳು ಟ್ರೀಟ್ಮೆಂಟ್ ಸಾಕಾಗ್ತದೆ. ಅಂದರೆ 2 ತಿಂಗಳು ನಾವು 4 ಮಾತ್ರೆ ಕೊಡ್ತೀವಿ, ಮಿಕ್ಕಿದ 4 ತಿಂಗಳು ನಾವು 3 ಮಾತ್ರೆ ಮಾತ್ರ ಕೊಡೋದು. ಸೊ ಫಸ್ಟ್ 2 ಮಂತ್ಸ್ 4 ಮಾತ್ರೆ, ಮಿಕ್ಕಿದ 4 ತಿಂಗಳಲ್ಲಿ 3 ಮಾತ್ರೆ, 6 ತಿಂಗಳಲ್ಲಿ ಡೋಸ್ ಮುಗೀತದೆ, ನಿಲ್ಲಿಸ್ತೀವಿ. ಕೆಲವೊಂದು ಸಿಚುವೇಷನಲ್ಲಿ ಜಾಸ್ತಿ ಮಾಡ್ತೇವೆ. ಈಗ ಮೂಳೆಯಲ್ಲಿ TB ಆಯಿತು ಅಂತ ಹೇಳಿದರೆ ಅದಕ್ಕೆ 6 ತಿಂಗಳು ಸಾಕಾಗೋದಿಲ್ಲ, ಸ್ವಲ್ಪ 1 ವರ್ಷದವರೆಗೆ ಬೇಕಾಗ್ಬೋದು. ಇಲ್ಲ ಬೆನ್ನಿನ ಮೂಳೆಯಲ್ಲೂ ಕೂಡ TB ಆಗ್ಬೋದು, ಇಲ್ಲ ಮೆದುಳಿನಲ್ಲಿ ಕೂಡ TB ಆಗ್ಬೋದು. ಆವಾಗೆಲ್ಲ ಸ್ವಲ್ಪ 6 ತಿಂಗಳಕ್ಕಿಂತ ಜಾಸ್ತಿ ಬೇಕಾಗ್ತದೆ. ಅದು ಬಿಟ್ಟರೆ ಹೆಚ್ಚಿನ ಕಡೆಯಲ್ಲಿ TB ಆದರೆ 6 ತಿಂಗಳು ಮಾತ್ರ. ಇದು ಡ್ರಗ್ ಸೆನ್ಸಿಟಿವ್. ಕೊಡುವಂಥ 4 ಕಾಮನ್ ಮಾತ್ರೆಗೆ ನಿಮಗೆ ಅದು ಕೆಲಸ ಮಾಡ್ತಾ ಇಲ್ಲ, ಇರುವಂತಹ TB ಬ್ಯಾಕ್ಟೀರಿಯಾ ಅದಕ್ಕೆ ರೆಸಿಸ್ಟೆಂಟ್ ಆಗಿದೆ ಅಂತಿದ್ರೆ ನಮಗೆ ಅದಕ್ಕಿಂತ ಪವರ್ಫುಲ್ ಆದಂಥ ಮಾತ್ರೆಗಳು ಬೇಕಾಗ್ತದೆ, ಇಲ್ಲ ಕೆಲವೊಂದು ಇಂಜೆಕ್ಷನ್ಗಳು ಬೇಕು. ಆವಾಗ ಅದು 9 ತಿಂಗಳಿಂದ 18 ತಿಂಗಳವರೆಗೂ ಕೂಡ ಹೋಗ್ಬೋದು ಟ್ರೀಟ್ಮೆಂಟ್. ಓಕೆ, ಈಗ ಅಕಸ್ಮಾತ್ ಆಗಿ ಅವರು ಚಿಕಿತ್ಸೆ ತಗೊಳ್ತಾ ಇರ್ತಾರೆ, ಸಡನ್ ಆಗಿ ಅರ್ಥದಲ್ಲಿ ನಿಲ್ಲಿಸ್ತಾರೆ, ಅದು ಏನಾದರೂ ಎಫೆಕ್ಟ್ ಆಗುತ್ತಾ ಹೇಗೆ ಅಂತ? ಅದು ಆ್ಯಕ್ಚುಲಿ ನೋಡಿ, TB ಕಾಯಿಲೆ ಗುಣಪಡಿಸೋದೇ ಒಂದು ದೊಡ್ಡ ಕೆಲಸ, ತುಂಬ ಕಷ್ಟ. ಅದರಲ್ಲಿ ಕಾಸ್ಟ್ಲಿ ಮಾತ್ರೆನ ಗೌರ್ಮೆಂಟ್ ಅವರು ತುಂಬ ಫ್ರೀ ಆಫ್ ಕಾಸ್ಟಲ್ಲಿ ಕೊಡ್ತಾ ಇದೆ. ಅದನ್ನೂ ಸರಿಯಾಗಿ ತಗೊಳ್ಳದೇ ಇದ್ದರೆ ಅದು ಏನಾಗುತ್ತೆ, ಈಗ ಒಂದಿಷ್ಟು ಪ್ರಮಾಣದ TB ಬ್ಯಾಕ್ಟೀರಿಯಾಗಳು ಕೊಡುವಂಥ ಮಾತ್ರೆಗೆ ಸೆನ್ಸಿಟಿವ್ ಆಗಿರ್ತದೆ. ಅರ್ಧಕ್ಕೆ ಬಿಟ್ಟರೆ ನೆಕ್ಸ್ಟ್ ಟೈಮ್ ಅದು ಇನ್ನೂ ಜಾಸ್ತಿಯಾಗಿ ಬರ್ಬೋದು. ಇಡೀ ಶ್ವಾಸಕೋಶದಲ್ಲಿ ಕೆಲವರಿಗೆ ನೀರು ತುಂಬಿಕೊಳ್ಳುತ್ತದೆ, ಕೆಲವರಿಗೆ 3 ಲೀಟ್ರ್ 4 ಲೀಟ್ರ್ ನೀರು ತುಂಬಿಕೊಂಡಿರ್ತದೆ TBಯಿಂದ. ಇಲ್ಲ ಅಲ್ಲಿ ಫುಲ್ ರಸಿಗೆ ತುಂಬಿಕೊಂಡಿರ್ಬೋದು, ರೇಷಿ ಅಂತ ಹೇಳ್ತೀವಲ್ಲ, ಅದು ಶ್ವಾಸಕೋಶದ ಒಳಗೆ ತುಂಬಿಕೊಂಡಿರ್ಬೋದು. 4 ಲೀಟ್ರ್ 5 ಲೀಟ್ರ್ವರೆಗೂ ಕೂಡ ರಸಿಗೆ ತೆಗೆದಿದ್ದೀವಿ ಶ್ವಾಸಕೋಶದಿಂದ TBಯಿಂದಾಗಿ. ಅಂಥ ಸಂದರ್ಭದಲ್ಲಿ ನೀವು ಕರೆಕ್ಟಾಗಿ ಮೆಡಿಸಿನ್ ತಗೊಳ್ಳಿಲ್ಲ ಅಂದರೆ ಸಣ್ಣ ಇರುವಂಥ ಕಾಯಿಲೆನ ದೊಡ್ಡದು ಮಾಡ್ಕೊಳ್ತೀರಿ. ಮತ್ತು ನೆಕ್ಸ್ಟ್ ಟೈಮ್ ನಾರ್ಮಲ್ ಆಗಿ ಕೆಲಸ ಮಾಡುವಂಥ ಮಾತ್ರೆ ನಿಮ್ಮಲ್ಲಿ ಕೆಲಸ ಮಾಡದೇ ಇರಬಹುದು. ಆವಾಗ 6 ತಿಂಗಳಲ್ಲಿರುವಂಥ ಟ್ರೀಟ್ಮೆಂಟನ್ನು 1 ವರ್ಷ 1.5 ವರ್ಷ 2 ವರ್ಷ ಆಗಿ ತಗೊಳ್ಬೇಕಾಗ್ತದೆ. ಸೊ ಹಂಗಾಗಿ ಕೊಡುವಂಥ ಮಾತ್ರೆನ ಕರೆಕ್ಟಾಗಿ 6 ಮಂತ್ ಮುಗಿಸ್ಲೇಬೇಕು. ಮತ್ತು ಜ್ವರ ಮಾತ್ರೆ ತೊಗೊಂಡು ಕೂಡಲೇ ಇಮಿಡಿಯೇಟ್, ಈಗ ನೋಡಿ ಸಣ್ಣ ಬ್ಯಾಕ್ಟೀರಿಯಾ ಸಣ್ಣ ವೈರಸ್ ಟ್ರೀಟ್ಮೆಂಟೆಲ್ಲ 4 ರಿಂದ 5 ದಿವಸ ಇರೋದು. ಈಗ ನಿಮಗೆ ಸಣ್ಣ ಕೆಮ್ಮು ನೆಗಡಿಯಲ್ಲಿ ಶೀತ ಕೊಟ್ಟರೆ ಯಾರು ತಿಂಗಳಗಟ್ಟಲೆ ಕೊಡೋದಿಲ್ಲ, 3 ದಿವಸ ಅಥವಾ 5 ದಿವಸ ಮಾತ್ರೆ ಕೊಡೋದು ಅಷ್ಟೇ. TBಗೆ 6 ತಿಂಗಳವರೆಗೆ ಮಾತ್ರೆ ಕೊಡಬೇಕು ಅಂತ ಹೇಳಿದರೆ ನೀವು ಅದರ ಸೀರಿಯಸ್ನೆಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು, ಅದು ದೊಡ್ಡದೇ. ಹಾಗಾಗಿ ಅದು ಬಿಡಲಿಕ್ಕಿಲ್ಲ. ಮತ್ತು ಇವತ್ತು ಮಾತ್ರೆ ತಿಂತಾ ಇದ್ದೀರಿ, ದಿವಸಕ್ಕೆ 4 ಮಾತ್ರೆ ಒಬ್ಬರು ತಿನ್ನುವಾಗ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ 1 ವಾರ ಆದರೂ ನಂದು ಹಸಿವೆ ಕಡಿಮೆ, ನಾರ್ಮಲ್ ಆಗ್ತಾ ಇಲ್ಲ, ತೂಕ ಬರ್ತಾ ಇಲ್ಲ. ಇಲ್ಲ, ಅದು ಹಾಗಲ್ಲ. ನಿಮ್ಮದು ಜ್ವರ ಹಸಿವೆ ತೂಕ ಬರಲಿಕ್ಕೆ ಅಟ್ಲೀಸ್ಟ್ 1 ತಿಂಗಳಾದರೂ ಬೇಕು. 1 ತಿಂಗಳಿಂದ 2 ತಿಂಗಳಾದರೂ ಮಿನಿಮಮ್ ಟೈಮ್ ಡ್ಯೂರೇಷನ್ ಬೇಕು. ಆವಾಗ ನಿಮಗೆ ಮಾತ್ರೆ ತಗೊಂಡದ್ದು ಸ್ವಲ್ಪನಾದರೂ ಎಫೆಕ್ಟ್ ಗೊತ್ತಾಗಬೇಕಿದ್ರೆ ಇಮಿಡಿಯೇಟಾಗಿ 2-3 ದಿವಸದಲ್ಲಿ ಗೊತ್ತಾಗೋದಿಲ್ಲ. ಅದು ಮಾತ್ರ ಅವರು ಕೂಡ ನಾವು ಯೂಶ್ವಲಿ ಹೇಳ್ತೇವೆ ಪೇಷಂಟಿಗೆ, ಇಮಿಡಿಯೇಟಾಗಿ ಗೊತ್ತಾಗೋದಿಲ್ಲ, 1 ತಿಂಗಳು. ಇಲ್ಲಾಂದರೆ ಎಂತ ಮಾಡ್ತಾರೆ, ಒಬ್ಬರು ಡಾಕ್ಟರ್ ಹತ್ರ ಬರ್ತಾರೆ, ಮಾತ್ರೆ ತೊಗೊಳ್ತಾರೆ, 1 ವಾರ ನೋಡ್ತಾರೆ ನಂಗೆ ಕಮ್ಮಿನೇ ಆಗಲಿಲ್ಲ, ಇನ್ನೊಬ್ಬರು ಡಾಕ್ಟರ್ ಹತ್ರ ಚೇಂಜ್ ಮಾಡ್ಲಿಕ್ಕೆ ಹೋಗ್ತಾರೆ. ಇಲ್ಲ ನೀವು ಅಲೋಪತಿ ಮೆಡಿಸಿನ್ ಮಾಡ್ತಾ ಇರ್ತೀರಿ, ಒಂದು 10 ದಿವಸ ಆದರೂ ಎಂಥ ಇಂಪ್ರೂವ್ಮೆಂಟ್ ಇಲ್ಲ, ಇನ್ನೊಬ್ರು ಯಾರೋ ಬಂದು ಸಜೆಷನ್ ಕೊಡ್ತಾರೆ, ಬರ್ರಪ್ಪ ಅಲ್ಲಿ ಹೋಗೋ ಒಂದು ಗಿಡ ಮೂಲಿಕೆ ಏನೋ ಕೊಡ್ತೀವಿ. ಹಂಗೆ ಚೇಂಜ್ ಮಾಡ್ತಾ ಇರೋದಕ್ಕಿಂತ ಅಟ್ಲೀಸ್ಟ್ ನೀವು 1 ತಿಂಗಳು ಅಥವಾ 2 ತಿಂಗಳಾದರೂ ಮಿನಿಮಮ್ ವೆಯ್ಟ್ ಮಾಡಲೇಬೇಕು, ಸ್ವಲ್ಪನಾದರೂ ಇಂಪ್ರೂವ್ಮೆಂಟ್ ಬರಲಿಕ್ಕೆ. ಸೊ ಹಾಗಾಗಿ ಡ್ಯೂರೇಷನ್ ಆಫ್ ಟ್ರೀಟ್ಮೆಂಟ್ ಅಂದರೆ 6 ತಿಂಗಳು ಡ್ರಗ್ ಸೆನ್ಸಿಟಿವ್, ಅದು ರೆಸಿಸ್ಟೆಂಟ್ ಆದರೆ 9 ತಿಂಗಳಿಂದ 18 ತಿಂಗಳವರೆಗೆ ಹೋಗ್ಬೋದು. ಓಕೆ, ಇವಾಗ ಆವಾಗಲೇ ಮಾತಾಡಿದ್ರೆ MDR TB ಬಗ್ಗೆ. ಇನ್ನು MDR TB ಹಾಗೆಯೇ ಸಾಮಾನ್ಯ TB ಇದರ ನಡುವಿನ ವ್ಯತ್ಯಾಸ ಏನು? ಅಂದರೆ ನಿಮ್ಮದು ಲಕ್ಷಣಗಳೆಲ್ಲ ಸೇಮೇ ಇರ್ತದೆ. ಅಂದರೆ ಅದು ಕೂಡ ಕೆಮ್ಮು, ಅದು ಕೂಡ ಹಸಿವೆ ಕಡಿಮೆ, ತೂಕ ಕಡಿಮೆ, ಜ್ವರ ಥರನೇ ಬರೋದು, ಇದು ಕೂಡ ಅದೇ ಥರನೇ ಬರೋದು. ಎರಡರಲ್ಲೂ ಲಕ್ಷಣದಲ್ಲಿ ಡಿಫ್ರೆನ್ಸ್ ಅಂತ ಇಲ್ಲ. ಡ್ಯಾಮೇಜ್ ಕೂಡ ಆಲ್ಮೋಸ್ಟ್ ಸೇಮ್ ಥರನೇ. ಆದರೆ ಓನ್ಲಿ ಥಿಂಗ್ ಈಸ್ ಟ್ರೀಟ್ಮೆಂಟ್ ಡ್ಯೂರೇಷನ್. MDR TB ಆದರೆ ಅದಕ್ಕೆ ತುಂಬ ಜಾಸ್ತಿ ತಿಂಗಳುಗಳ ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ. ಅದೇ ನಿಮ್ಮದು ಡ್ರಗ್ ಸೆನ್ಸಿಟಿವ್ ಆದರೆ 6 ತಿಂಗಳು ಸಾಕಾಗತ್ತೆ. MDR TB ಅಂತ ಆದರೆ ಅದಕ್ಕೆ 9 ತಿಂಗಳು, ಈಗ ಲೇಟೆಸ್ಟಾಗಿ ಕೆಲವು 6 ತಿಂಗಳು ಬಂದಿದ್ದಾವೆ. ಆದರೆ 9 ತಿಂಗಳಿಂದ 18 ತಿಂಗಳು, ಕೆಲವು 20 ತಿಂಗಳವರೆಗೂ ಕೂಡ ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ. ಸೊ ಡಿಫ್ರೆನ್ಸ್ ಅಂತ ಹೇಳಿದರೆ ಟ್ಯಾಬ್ಲೆಟ್ಸ್ಗಳು ಜಾಸ್ತಿ ತಗೊಳ್ಬೇಕಾಗ್ತದೆ. MDR ಅಂದರೆ ಮಲ್ಟಿ ಡ್ರಗ್ ರೆಸಿಸ್ಟೆಂಟ್, ಅಂದರೆ ಇರುವಂತಹ ಮಾತ್ರೆ ಮಲ್ಟಿ ಅಂದರೆ ತುಂಬ ಡ್ರಗ್, ಮಲ್ಟಿ ಡ್ರಗ್ ತುಂಬ ಮಾತ್ರೆಗಳಿಗೆ ರೆಸಿಸ್ಟೆಂಟ್ ಆಗಿದೆ, ಅಂದರೆ ಕೆಲಸ ಮಾಡದೇ ಇರುವಂತಹ TB, ಅದು ಸ್ವಲ್ಪ ಜಾಸ್ತಿ ಖತರ್ನಾಕ್ TB ಅಂತ ಲೆಕ್ಕ. ಸೊ ಹಾಗಾಗಿ ಅದಕ್ಕೆ ಮಾತ್ರೆಗಳು ಜಾಸ್ತಿ ಬೇಕಾಗತ್ತೆ, ಇಂಜೆಕ್ಷನ್ಗಳು ಜಾಸ್ತಿ ಬೇಕಾಗತ್ತೆ, ಕಾಲಾವಧಿ ಕೂಡ ಜಾಸ್ತಿ ಬೇಕಾಗತ್ತೆ. ಹಾಗಿದ್ರೆ MDR TB ಯಾಕೆ ಉಂಟಾಗುತ್ತೆ ಅಂತ? MDR TB ಯಾಕೆ ಉಂಟಾಗುತ್ತೆ ಅಂತ ಹೇಳಿದರೆ ಅದು ನೀವು ಕೊಡುವಂಥ ಮಾತ್ರೆಗೆ ಅದು ರೆಸಿಸ್ಟೆಂಟ್ ಆಗಿದೆ. ನಾನು ಆವಾಗಲೇ ನಿಮಗೊಂದು ಹುಡುಗನ ಕತೆ ಹೇಳಿದೆ.
ಒಬ್ಬ ಹುಡುಗನಿಗೆ ನೀವು ಒಂದು ಸಲ ಪೆಟ್ಟು ಹೊಡೆದ್ರೆ ಅವನಿಗೆ ನೋವಾಗ್ತದೆ, ಅದೇ ನೀವು ಡೈಲಿ ಪೆಟ್ಟು ಹೊಡಿತಾ ಇದ್ದರೆ ಅವನಿಗೆ ರೆಸಿಸ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಕೂಡ ಹಾಗೆ MDR ನಾವು TBಲಿ ಯೂಸ್ ಮಾಡುವಂಥ ಕೆಲವೊಂದು ಮಾತ್ರೆಗಳು ನೀವು ಹೇಳಿದಾಗ 2 ತಿಂಗಳು ತಗೊಳ್ತಾರೆ ಮತ್ತೆ ನಿಲ್ಲಿಸ್ತಾರೆ. ಆವಾಗ ಅದು ಬ್ಯಾಕ್ಟೀರಿಯಾಗೆ ಗೊತ್ತಾಯಿತು, ಓ ನನ್ನ ವಿರುದ್ಧ ಏನೋ ಬರ್ತಾ ಉಂಟು, ಈಗ ನಾನು ಪ್ರಿಪೇರ್ ಆಗಬೇಕು, ಅದು ಮತ್ತೆ ಪ್ರಿಪೇರ್ ಆಗ್ತದೆ. ಅದಕ್ಕೆ ನೀವು ಕೊಡುವಂಥ ಮಾತ್ರೆಗೆ ರೆಸಿಸ್ಟೆಂಟ್ ಆಗಲಿಕ್ಕೆ ಅದಕ್ಕೂ ಕೂಡ ಆಯುಧಗಳಿದ್ದಾವೆ. ಈಗ ನಾವು ಹೇಗೆ ಆಯುಧ ಹಿಡ್ಕೊಂಡು ಮಾತ್ರೆ ಕೊಡ್ತದೆ, ಕಣ್ಣಿಗೆ ಕಾಣದೇ ಇರೋ ಬ್ಯಾಕ್ಟೀರಿಯಾ ವೈರಸ್ ಹತ್ರ ಕೂಡ ಆಯುಧಗಳಿರ್ತವೆ, ಅವು ಕೂಡ ಸುಮ್ಮನೆ ಇರೋದಿಲ್ಲ, ಅವು ಕೂಡ ರೆಡಿಯಾಗಿರ್ತವೆ. ಕೊಡುವಂಥ ಮಾತ್ರೆಗೆ ನಾವು ಕೂಡ ಇದನ್ನು ಹೆಂಗೋ ಮಾತ್ರೆಯಿಂದ ಎಸ್ಕೇಪ್ ಆಗ್ತೀವಿ ಅಂತ ಅಂದ್ಕೊಳ್ತಾವೆ. ಸೊ ಕೊಡುವಂಥ ಮಾತ್ರೆನ ಕರೆಕ್ಟ್ ಟೈಮಿಗೆ ತಗೊಳ್ಳದೇ ಇದ್ದರೆ ಒಟ್ರಾಶಿ ತಗೊಂಡ್ರೆ ಅದು ಕೂಡ ರೆಸಿಸ್ಟೆಂಟಿಗೆ ಕಾರಣ ಆಗ್ತದೆ. ಸೊ ಮೇಯ್ನಾಗಿ ರೆಸಿಸ್ಟೆಂಟ್ ಪ್ರಭೇದಗಳು ಕೂಡ ಇದ್ದಾವೆ, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಕೆಲವರು ಅರ್ಧಂಬರ್ಧ ಟ್ರೀಟ್ಮೆಂಟ್ ಮಾಡ್ಕೊತಿದ್ರೆ ಇರುವಂಥ ಸೆನ್ಸಿಟಿವ್ ಮೆಡಿಸಿನ್ ಕೂಡ ರೆಸಿಸ್ಟೆಂಟ್ ಆಗುತ್ತೆ. ಓಕೆ, ಇನ್ನು TBಯನ್ನು ಯಾವ ರೀತಿಯಾಗಿ ತಡೆಗಟ್ಟಬಹುದು ಅಂತ ಒಂದು ಸಂದೇಶ ಹೇಳೋದಾದ್ರೆ? ತಡೆಗಟ್ಟಬೇಕಂತ ಹೇಳಿದ್ರೆ ಜನರಿಗೆ ಫಸ್ಟಿಗೆ ಒಂದು ಸಿವಿಕ್ ಸೆನ್ಸ್ ಬೇಕಾಗುತ್ತೆ. ಸಿಕ್ಕಿದಲ್ಲೆಲ್ಲ ಉಗಿಬಾರ್ದು. ಈಗ ನಮ್ಮದೇ ಆಸ್ಪತ್ರೆ, ನಮ್ಮದು ಪ್ರೈವೇಟ್ ಆಸ್ಪತ್ರೆ, ಒಳ್ಳೆ ರೀತಿಯಲ್ಲಿ ಚಂದ ಹಾಲ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಬೆಳಿಗ್ಗೆ ಎದ್ದು ನಾವು ವಾಕಿಂಗ್ ಹೋಗುವಾಗ ಚಂದ ಮಾಡಿ ಅಲ್ಲಿ ಕೆಳಗಡೆ ಎಲ್ಲ ಅಡಿಕೆ ಹಾಕಿ ಉಗ್ದಿರ್ತಾರೆ. ದಿವ್ಸಕ್ಕೆ 2 ಸಲ ಕ್ಲೀನ್ ಮಾಡ್ತೀವಿ, ಬೆಳಿಗ್ಗೆ 1 ಸಲ ಸಾಯಂಕಾಲ. ಆದರೂ ಇಲ್ಲ, ಕಾರಿಡಾರಲ್ಲಿ ಎಲ್ಲ ಅಡಿಕೆ ಯಾರೋ ಉಗ್ದಿರ್ತಾರೆ. ಈ ಹವ್ಯಾಸನ ಫಸ್ಟ್ ಬಿಡಬೇಕು. ಸಿಕ್ಕಿದಲ್ಲೆಲ್ಲ ಉಗಿಯೋದು. ಕನ್ನಡದಲ್ಲಿ ಒಂದು ಗಾದೆ ಇದೆ, ಬೊಗಳಿ ಬೊಗಳಿ ರಾಗ, ಉಗುಳಿ ಉಗುಳಿ ರೋಗ ಅಂತ. ಜಾಸ್ತಿ ಉಗುಳಿದಷ್ಟು ನಿಮಗೆ ರೋಗ ಬರೋದು ಜಾಸ್ತಿ. ಸೊ ಸಿಕ್ಕಿದ ಕಡೆ ಉಗುಳಬಾರ್ದು. ಯಾರಿಗೆ ಗೊತ್ತು, ಈಗ ನಮ್ಮಲ್ಲಿ ಚಪ್ಪಲಿ ಹಾಕೋ ಹ್ಯಾಬಿಟ್ ಒಳ್ಳೇದು ಆ್ಯಕ್ಚುಲಿ. ಈಗ ಜಸ್ಟ್ ಯಾರೋ ಒಬ್ಬರಿಗೆ TB ಇತ್ತು ಅಂತ ಅಂದ್ಕೊಳ್ಳಿ, ಅಂಥವ್ರು ಎಲ್ಲ ಉಗುಳಿದ್ರು, ಅವರ ಕಫ ನೆಲದ ಮೇಲೆ ಬಿತ್ತು, ಬೆಳಿಗ್ಗೆ ಬಿತ್ತು, ಒಳ್ಳೆ ಬಿಸಿಲು ತಾಕ್ತು, ಅದು ಡ್ರೈ ಆಯಿತು, ಒಳ್ಳೆ ಗಾಳಿ ಬಂತು. ಡ್ರೈ ಆದಾಗ ಅದರಲ್ಲಿರೋ ಕಣ ಗಾಳೀಲಿ ಮಿಕ್ಸ್ ಆಗಿ ಪಕ್ಕದವರು ಅದೇ ಶ್ವಾಸವನ್ನು ತಗೊಳ್ತಾರೆ. ಆವಾಗ ಅಲ್ಲಿರುವಂಥ TB ನಿಮ್ಮ ಶ್ವಾಸನಾಳದ ಒಳಗೆ ಹೋಯ್ತು. ಆವಾಗ ನಿಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದರೆ ಬರ್ತದೆ. ಫ್ಯಾಮಿಲಿ ಅಂತ ಹೇಳಿದ್ರೆ ಅಜ್ಜ ಇರ್ತಾರೆ, ಚಿಕ್ಕ ಮಗು ಇರ್ತದೆ, ಎಲ್ಲರೂ ಇರ್ತಾರೆ, ಇಲ್ಲ ಯಾರಿಗೊಬ್ಬರಿಗೆ ಶುಗರ್ ಇರ್ತದೆ, ಅಂಥವ್ರು ತಗೊಂಡ್ರು ಆ ಗಾಳಿ ನಂತರ ಅಂಥವರಲ್ಲಿ TB ಬರ್ಬೋದು. ಸೊ ಸಿಕ್ಕಿದ ಕಡೆ ಉಗುಳುವ ಹ್ಯಾಬಿಟನ್ನು ಫಸ್ಟ್ ಬಿಡಬೇಕು. ಒಂದು, ಯಾರಿಗೆ TB ಇದೆ ಅವರನ್ನು ಆದಷ್ಟು ಮನೆಯಲ್ಲಿ ಅವರಿಗೆ ಒಂದು ಮಾಸ್ಕ್ ಕೊಡಬೇಕು. ಅವರಿಗೊಂದು ಸಪ್ರೇಟ್ ರೂಮ್ ಕೊಡಿ, ಆ ರೂಮಲ್ಲಿ ಇರಲಿ. ಅಟ್ಲೀಸ್ಟ್ ಮಿನಿಮಮ್ 2 ತಿಂಗಳಾದರೂ ಬೇಕು. ಅದು ಕಫದಲ್ಲಿ ಪಾಸಿಟಿವ್ ಬಂದಂಥ TB ನೆಗೆಟಿವ್ ಹರಬೇಕಾದ್ರೆ ಮಿನಿಮಮ್ 2 ತಿಂಗಳಾದರೂ ಬೇಕು ಕಫದಿಂದ ಹರಡುವಂಥ TBಗೆ. ಸೊ ಅವರಿಗೊಂದು ಮಾಸ್ಕ್ ಕೊಟ್ಟು ಅವರಿಗೊಂದು ಸಪ್ರೇಟ್ ರೂಮ್ ಕೊಡೋದು ಬೆಟರ್. ಅವರಿಗೆ ಸಪ್ರೇಟಾಗಿ ಊಟ ಕೊಡುವಂಥದ್ದು, ಮಾಸ್ಕ್ ಕೊಡುವಂಥದ್ದು ಎಲ್ಲ ಕೊಡೋದು ಬೆಟರ್. ಮತ್ತು ಮನೆಯಲ್ಲಿ ಅವರು ಇದ್ದಾರೆ, ನಾವು ಕೂಡ ಮಾಸ್ಕ್ ಹಾಕೋದು ಒಳ್ಳೆಯದು. ಈಗ ನಾವು ಒಂದು TB ಪೇಷಂಟ್ ಹತ್ರ ಮಾತಾಡ್ತಿದ್ದೀವಿ ಅಂದರೆ ನಾವು ಕೂಡ ಮಾಸ್ಕ್ ಹಾಕ್ಕೊಂಡು ಅವರು ಕೂಡ ಮಾಸ್ಕ್ ಹಾಕ್ಕೊಂಡಿದ್ರೆ ಅದು ಸ್ಪ್ರೆಡ್ ಆಗುವ ಚಾನ್ಸಸ್ ಕಡಿಮೆ ಇರ್ತದೆ. ಒಂದು, ಇನ್ನೊಂದು ಅವರಿಗೂ ಕೂಡ ಇಮ್ಯುನಿಟಿನೇ ಜಾಸ್ತಿ ಮಾಡಬೇಕು. ಸೊ ಪ್ರೋಟೀನ್ ಬೇಕಾಗ್ತದೆ. ತುಂಬ ಸಪೂರ ಆಗಿ ಮಾಲ್ನರಿಷ್ಟ್ ಆಗಿರ್ತಾರೆ ಕೆಲವರು, ಅಂಥವರಿಗೆ ಪ್ರೋಟೀನ್ ಇಂಟೇಕ್ ಜಾಸ್ತಿ ಮಾಡಿ. ಬೆಳಿಗ್ಗೆ 1 ಮೊಟ್ಟೆ, ರಾತ್ರಿ 1 ಮೊಟ್ಟೆ, ಹಾಲು ಕುಡೀರಿ ಅಂತ ಹೇಳ್ತೀವಿ, ಮೊಟ್ಟೆ ತಿನ್ನಿ ಅಂತ ಹೇಳ್ತೀವಿ, ಮತ್ತು ವೆಜಿಟೇಬಲ್ಸನ್ನು ತಿನ್ನಿ ಅಂತ, ತರಕಾರಿಗಳನ್ನು, ಸೊಪ್ಪು ಪದಾರ್ಥಗಳನ್ನು, ಹಾಲು, ಇಂಥದ್ದೆಲ್ಲ ಆದಷ್ಟು ರಾಗಿ, ಇಂಥವೆಲ್ಲ ಪ್ರೋಟೀನಿಯಸ್ ಫುಡ್ ತಗೊಂಡಾಗ ಸ್ವಲ್ಪ ಇಮ್ಯುನಿಟಿ ಚೆನ್ನಾಗಾಗತ್ತಂತ. ಮತ್ತು ವಯಸ್ಸಾದವರು ಎಲ್ಲೇ ಜನ ಇರುವಂಥ ಜಾಗಕ್ಕೆ ಹೋಗುವಾಗ, ಯಾರೋ ಕ್ಯಾನ್ಸರ್ ಇರ್ತದೆ, ಅವರು ಕೀಮೊಥೆರಪಿ ತಗೊಳ್ತಾ ಇರ್ಬೋದು, ಇಲ್ಲ ವಯಸ್ಸಾದವ್ರು ಇರ್ಬೋದು, ಇಲ್ಲ ಶುಗರಿನ ಪ್ರಾಬ್ಲಮ್ ಇದ್ದವ್ರು ಇರ್ಬೋದು, ಇಲ್ಲ ಕಿಡ್ನಿ ಪ್ರಾಬ್ಲಮ್ ಇದ್ದವ್ರು ಇರ್ಬೋದು. ಸೊ ಇಲ್ಲ ನೀವು ಯಾವುದೋ ಒಂದು ನಿಮಗೆ ಕಾಯಿಲೆ ಇರ್ತದೆ, ಅದಕ್ಕೆ ಒಂದಿಷ್ಟು ಸ್ಟಿರಾಯ್ಡ್ ಕೂಡ ಒಂದು ಟ್ರೀಟ್ಮೆಂಟ್ ಆಗಿ ನಿಮಗೆ ಕೊಡ್ತಾ ಇದ್ದರೆ ಅವರಿಗೆ ಅರ್ಥ ಅವರ ರೋಗ ನಿರೋಧಕ ಶಕ್ತಿ ಸ್ವಲ್ಪ ಕಡಿಮೆ ಇದೆ ಅಂತ ಲೆಕ್ಕ. ಅದಕ್ಕೆ ನೀವು ಎಲ್ಲೇ ಜನ ಇರುವಂಥ ಜಾಗಕ್ಕೆ ಹೋಗುವಾಗ, ಫಂಕ್ಷನ್ ಇರ್ಬೋದು, ಇಲ್ಲ ಇದು ಅವಾಯ್ಡ್ ಮಾಡಲಿಕ್ಕಾದರೆ ತುಂಬ ಒಳ್ಳೆಯದು. ಅವಾಯ್ಡ್ ಮಾಡಲಿಕ್ಕೆ ಆಗೋದಿಲ್ಲ ಅಂತಿದ್ರೆ ಅಟ್ಲೀಸ್ಟ್ ಒಂದು ಮಾಸ್ಕ್ ಹಾಕ್ಕೊಂಡು ಹೋದರೆ ತುಂಬ ಒಳ್ಳೆಯದು. ಅದು ಮಾಸ್ಕಲ್ಲಿ ಕೂಡ ಡಿಫ್ರೆಂಟ್ ಟೈಪ್ಸ್ ಇದೆ, N95 ಅಂಥದ್ದೆಲ್ಲ ಮಾಸ್ಕ್ ಹಾಕಿದರೆ ಅದರಿಂದ TB ಸ್ಪ್ರೆಡ್ ಆಗೋ ಚಾನ್ಸ್. ಸುಮ್ಮನೆ ಒಂದು ಹೀಗೆ ಟವಲ್ ಹಾಕ್ಕೊಂಡು ಹೋದರೆ ಎಂಥ ಯೂಸ್ ಇಲ್ಲ. ಇನ್ನು ಕೆಲವರು ಮಾಸ್ಕ್ ಇಲ್ಲಿ ಹಾಕ್ಕೊಳ್ತಾರೆ, ಮಾಸ್ಕ್ ನೋಡಿದರೆ ಕುತ್ತಿಗೆಯಲ್ಲಿ ಇರ್ತದೆ, ಆವಾಗ ಎಂಥದ್ದು ಯೂಸ್ ಇಲ್ಲ. ಸೊ ಹಾಗೆಲ್ಲ ಮಾಡಿದರೆ ಕಷ್ಟ ಆಗ್ತದೆ. ಓಕೆ, ಇಷ್ಟೊತ್ತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ, ಧನ್ಯವಾದಗಳು ಡಾಕ್ಟರ್. ಎಸ್ ವೀಕ್ಷಕರು, ಇದಾಗಿತ್ತು ಈ ವಾರದ ಆರೋಗ್ಯ ದೀಪ. ಮತ್ತಷ್ಟು ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದಜ್ ವರ್ಲ್ಡ್ 24/7.